ಈಗ ಬೆಳಿಗ್ಗೆ ಎದ್ದು ಕೂಡಲೇ ಒಂಥರ ಸ್ಟ್ರೆಚ್ ಕೈ ಮೇಲೆ ಎತ್ತೋದು. ಈಗ ಈಗಿನ ಮಕ್ಕಳಿಗೆ ಎದ್ದು ಕೂಡಲೇ ಸೀದಾ ಬಾತ್ರೂಮ್ಗೆ ಓಡ್ಬಿಡ್ತಾರೆ, ಅದನ್ನು ಮೊಬೈಲ್ ತೊಗೊಂಡೆ 1 ಗಂಟೆ ತನಕ ಕುತ್ಕೊಂಡಿರ್ತಾರೆ, ಕೈ ಕಾಲು ನಮ್ಮಾಗೋ ತನಕನೂ ಆ ಮೊಬೈಲ್ ನೋಡ್ತಾ ಇರ್ತಾರೆ. ಚೇರ್ನಲ್ಲಿ ಹಿಂದೆ ಕೂತ್ಕೊಳ್ಳೋದಲ್ಲ ಎಕ್ಸಸೈಸ್ ಮಾಡುವಾಗ, ಸ್ವಲ್ಪ ಮುಂದೆ. ಮತ್ತು ಈ ಥರ ಚೇರ್ನಲ್ಲಿ ಕೂತ್ಕೊಂಡು ಮಾಡುವಾಗ ಇದು ಪರ್ಟಿಕ್ಯುಲರ್ಲಿ ನಿಮ್ಮ ಈ ಪ್ರೊಫೆಷ್ನಲ್ಸ್ಗೋಸ್ಕರ ಹೇಳ್ತಾ ಇರೋದು ನಾನು. ಈ IT ಪ್ರೊಫೆಷ್ನಲ್ಸ್ ಆಗಿರ್ಬೋದು, IT BT ಅವ್ರು ಆಗಿರ್ಬೋದು, ಅಥವಾ ಈ ಟೇಬಲ್ ಜಾಬ್ ಮಾಡುವಂಥವ್ರು, ತಲೆ ಕೆಳಗೆ ಮಾಡಿ ಕೆಲಸ ಮಾಡುವಂಥವ್ರು ಮೊಬೈಲೈಸೇಷನ್ ಬಾಡಿನ ಮಾಡ್ಕೋಬೇಕು ಅಂತೇಳಿದರೆ ನೆಕ್ ಎಕ್ಸಸೈಸ್ ಮಾಡ್ಕೋಬೇಕು, ಸ್ವಲ್ಪ ಶೋಲ್ಡರ್ ಮೂಮೆಂಟ್ ಮಾಡಲೇಬೇಕು. ಅದು ನನ್ನ ಹತ್ರ ಟೈಮ್ ಇಲ್ಲ ಅಂದರೆ ನಮಗೆ ಅಲ್ಲಿ ಆಸ್ಪತ್ರೆಯಲ್ಲಿ ಬೇಕಾದಷ್ಟು ಟೈಮ್ ಇದೆ. ಮತ್ತು ನಾರ್ಮಲ್ಲಾಗಿ ಏನೂ ಮಾಡ್ತಾ ಇಲ್ಲ, ನೀವು ಸುಮ್ಮನೆ ಇದ್ದೀರಾ, ಬಿಸ್ನೆಸ್ ಆಗಿ ಮಾಡ್ತಾ ಇರ್ಬೋದು, ಕೆಲಸಗಳು ಮಾಡ್ತಾ ಇರ್ಬೋದು, ಹೌಸ್ ವೈಫ್ ಆಗಿರ್ಬೋದು, ಸ್ಟೂಡೆಂಟ್ಸ್ ಆಗಿರ್ಬೋದು, ಇಷ್ಟು ಕನಿಷ್ಠ ಪಕ್ಷದ ಎಕ್ಸಸೈಸ್ ನಿಮಗೆ ಮಾಡಲೇಬೇಕು. ನಾನು ಇಲ್ಲಿ ಯೋಗಾಚಾರ್ಯನೂ ಅಲ್ಲ, ನಾನಿಲ್ಲಿ ಮೆಡಿಸಿನ್ ಕೊಡುವಂಥ ಡಾಕ್ಟ್ರು ಅಲ್ಲ, ನಾನು ಡಾಕ್ಟರ್ ರಾಜ್ ಅಶೋಕ್ ಶೆಟ್ಟಿ. ಓಕೆ, ಯಾರು ನಾನು ಒಂದು PhD, ದಟ್ ಈಸ್ ಅ ಆಲ್ಟರ್ನೇಟಿವ್ ಮೆಡಿಸಿನ್ PhD ತೊಗೊಂಡು. ಈಗ ಒಂದು ಚಂದವಾಗಿ ಬದುಕಬೇಕು, ಆರೋಗ್ಯವಾಗಿರಬೇಕು, ಕನಿಷ್ಠ ಮಟ್ಟದ ವ್ಯಾಯಾಮ, ಈ ಥರ ಬದುಕಬೇಕು ಅಂದರೆ ಒಂದು ಸಣ್ಣ ಸಲಹೆ ಕೊಡೋದಿದ್ರೆ ಏನು ಮಾಡ್ತೀರಿ? ಯಾಕಂದರೆ ಇವತ್ತು ಎಲ್ಲರಿಗೂ ಟೈಮ್ ಇಲ್ಲ, ಬೆಳಗ್ಗೆ ಏಳಲಿಕ್ಕೆ ಆಗ್ತಾ ಇಲ್ಲ, ರಾತ್ರಿ ಲೇಟಾಗಿ ಮಲಗ್ತಾರೆ, ಎಲ್ಲ ಮಾಡಬೇಕು ಅಂತಾರೆ, ಆದರೆ ಅದು ರಿಯಾಲಿಟಿ ವಿರುದ್ಧವಾಗಿ. ಸೊ ಹಾಗಿರೋದ್ರಿಂದ ನಾನು ಹೇಳೋದು ಅಂಥವ್ರಿಗೆ ಏನು ಹೇಳ್ತೀರಿ? ನೋಡಿ, ಅದು ದೇವರೇ ಗತಿ. ಫಸ್ಟ್ ಆಫ್ ಆಲ್ ಏನು ಮಾಡೋಕ್ಕಾಗಲ್ಲ. ಬಟ್ ನೀವು ಆಗಿರ್ಬೋದು, ನಾನಾಗಿರ್ಬೋದು, ಅಥವಾ ನಮ್ಮ ಈಗ ನಾವೇನು ಇಂಟರ್ವ್ಯೂ ಎಲ್ಲ ಮಾಡ್ತಾಯಿದ್ವಿ ಅವರಾಗಿರ್ಬೋದು, ಅಥವಾ ಇವರು ಒಂದು ಸೋರ್ಸ್ ಆಫ್ ಇನ್ಸ್ಪಿರೇಷನ್ ಅಂತ ಹೇಳ್ತೀವಿ. ಈಗ ಗಣಪತಿ ಚಾನಲ್ ನೀವೇನು ಎಲ್ಲರಿಗೂ ಮೋಟಿವೇಟ್ ಮಾಡೋಕ್ಕೆ ಬಂದಿದ್ದಲ್ಲ, ನೀವೊಂದು ಇನ್ಸ್ಪೈರ್ ಮಾಡ್ತಾ ಇದ್ದೀರಾ. ಇದ್ರ ಬಗ್ಗೆ ಮಾತಾಡೋದು, ಈ ಥರ ಇಂಟರ್ವ್ಯೂ ಮಾಡೋದು. ಇಲ್ಲಾಂದರೆ ಅಷ್ಟು ದೂರದಿಂದ ನೀವು ನಿಮ್ಮ ಹೆಂಡತಿ ಮಕ್ಕಳನ್ನ ಬಿಟ್ಟು, ನಿಮ್ಮ ಆಫೀಸ್ ಬಿಟ್ಟು, ನಿಮ್ಮ ಅಲ್ಲಿ ಲೋಕಲ್ ಕಾರ್ಯಕ್ರಮನ ಬಿಟ್ಟು 1 ವಾರದಿಂದ ನೀವು ಇಲ್ಲಿದ್ದೀರಾ ಅಂತ ಹೇಳಿದರೆ ಅದಕ್ಕೆ ಹಿಂದೆ ಕಾರಣ ಏನಿದೆ? ಆ ಕಾರಣ ಏನಂತ ಹೇಳಿದರೆ ಅದೇ, ನೀವೊಂದು ಇನ್ಸ್ಪೈರ್ ಮಾಡುವ ಪರಿಸ್ಥಿತಿ, ಅಂದರೆ ಇನ್ಸ್ಪೈರ್ ಮಾಡ್ತಾ ಇದ್ದೀರಾ ಎಲ್ಲರಿಗೂ. ನೋಡಿ, ನಾವು ಈ ಥರ ಏನೋ ತೊಗೊಂಬಂದಿದ್ವಿ, ಇದನ್ನು ನೋಡಿ ನಿಮ್ಗೆ ಕೆಲಸಕ್ಕೆ ಬರುತ್ತೆ. ನಿಮ್ಮನ್ನು ನೋಡಿಬಿಟ್ಟು ಅವರು ಇನ್ಸ್ಪೈರ್ ಆಗಿಬಿಟ್ಟು ಸೆಲ್ಫ್ ಮೋಟಿವೇಟ್, ಅವ್ರು ಮೋಟಿವೇಟ್ ಆಗಬೇಕು. ಆ ಮೋಟಿವೇಟು ನಾವು ಆದಷ್ಟು ಮಾಡೋ ಪ್ರಯತ್ನ ಪಡ್ತಾಯಿದ್ದೀವಿ. ಬಟ್ ಆದರೂ ಒಬ್ಬ ಮನುಷ್ಯ ಅಂತ ಬಂದಾಗ ನಾಯಿ ಮರಿನ ನಾಯಿ ಏನು ಹೇಳ್ತಾರೆ, ಜಾನುವಾರು, ಎನಿ ಜಾನುವಾರು, ನಾವು ಮನೆಯಲ್ಲಿ ಫಾಲ್ತು ದನ ಕರು ಆಗಿರ್ಬೋದು, ಬೆಕ್ಕು ಅಥವಾ ನಾಯಿಗಳು ಆಗಿರೋ, ಅವು ಸಮೇತ ಒಳ್ಳೆ ರೀತಿಯಲ್ಲಿ ಸ್ಟ್ರೆಚ್ ಮಾಡ್ತವೆ. ಅವು ಸಮೇತ ಚೆನ್ನಾಗಿ ಸ್ಟ್ರೆಚ್ ಮಾಡ್ತಾರೆ. ನಾವು ಬೆಳಿಗ್ಗೆದ್ದು ಈಗ ಬೆಳಿಗ್ಗೆದ್ದು ನಾವು ಏನೋ ಮೈ ಮುರಿ ಅಂತ ತೆಗಿಳ್ತೀವಲ್ಲ, ಅದು ಒಳ್ಳೇದದು, ಒಳ್ಳೆ ಅಭ್ಯಾಸ ಅದು. ಅದರಿಂದ ಸ್ನಾಯುಗಳು ಓಪನ್ ಆಗುತ್ತೆ. ಈಗ ಅದನ್ನು ಯಾರು ಮಾಡೋದಿಲ್ಲ. ಈಗ ಬೆಳಿಗ್ಗೆ ಎದ್ದು ಕೂಡಲೇ ಒಂಥರ ಸ್ಟ್ರೆಚ್ ಕೈ ಮೇಲೆ ಎತ್ತೋದು. ಈಗ ಈಗಿನ ಮಕ್ಕಳಿಗೆ ಎದ್ದು ಕೂಡಲೇ ಸೀದಾ ಬಾತ್ರೂಮ್ಗೆ ಓಡ್ಬಿಡ್ತಾರೆ, ಅದನ್ನು ಮೊಬೈಲ್ ತೊಗೊಂಡೇ ಹೋಗ್ತಾರೆ. ಎದ್ದು ಕೂಡಲೇ ನಾನು ನೋಡ್ತಾ ಇದ್ದೀನಿ, ಮೊಬೈಲ್ ತೊಗೊಂಡು ಬಾತ್ರೂಮ್ಗೆ ಹೋಗ್ತಾರೆ, 1 ಗಂಟೆ ತನಕ ಕುತ್ಕೊಂಡಿರ್ತಾರೆ, ಕೈ ಕಾಲು ನಮ್ಮಾಗೋ ತನಕನೂ ಆ ಮೊಬೈಲ್ ನೋಡ್ತಾ ಇರ್ತಾರೆ. ಅವರಿಗೆ ಗೊತ್ತೇ ಇರೋದಿಲ್ಲ ಹೊಟ್ಟೆ ಖಾಲಿ ಆಗ್ತಾ ಇಲ್ವೋ ಅದು ಗೊತ್ತಿಲ್ಲ. ಬಟ್ 1 ಗಂಟೆ ಮೊಬೈಲ್ ಇಟ್ಕೊಂಡು ಕುತ್ಕೊಳ್ತಾರೆ. ಅದು ಇದೇ. ಈಗ ನಾವು ಕಾನ್ಸ್ಟೆಂಟ್ ಹೇಳ್ತಾರೆ, ನಮ್ಮ ಬಲ್ಲಿ ಬೇಕಾದ್ರೆ ಬರ್ತಾರೆ, ಆ ಕುತ್ಕೊಂಡಿದ್ದು ಅವ್ರಿಗೆ ಇದೆಲ್ಲ ಈ ಬ್ಲಡ್ ಸರ್ಕ್ಯುಲೇಷನ್ ನಿಂತಿರುತ್ತೆ, ಕೈಕಾಲು ನೋವಾದಾಗ ಅವರು ಹೇಳ್ತಾರೆ. ಸೊ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಸ್ಟಾರ್ಟ್ ಆಗಿರುತ್ತೆ ಅವ್ರಿಗೆ. ಅದು ಹೊಟ್ಟೆ ಖಾಲಿ ಆಗಿದ್ದು ಗೊತ್ತಿರೋದಿಲ್ಲ, ಅಲ್ಲಿ ಲೇಟು ಆಗಿರುತ್ತೆ ಅವ್ರಿಗೆ. ಮತ್ತು ಓಡಿ ಎಲ್ಲ ಸಿಟ್ ಮಾಡ್ಕೊಳ್ತಾರೆ, ತಿನ್ನೋದು ಅರ್ಧಂಬರ್ಧ ತಿಂತಾರೆ, ಹಂಗೆ ಓಡ್ಬಿಡ್ತಾರೆ ಟ್ಯೂಷನಿಗೆ, ಸ್ಕೂಲಿಗೆ ಅಥವಾ ಇನ್ನೊಂದು. ಅಂದರೆ ಆ ಕ್ಲಾರಿಟಿ ಇನ್ನೂ ಮಕ್ಕಳಿಗೆ ಬರ್ತಾ ಇಲ್ಲ. ಮನೆಯವ್ರ ಮಾತು ಅವ್ರು ಕೇಳ್ತಾ ಇಲ್ಲ. ಬಟ್ ಈಗ ಪ್ರತಿಯೊಬ್ಬರಿಗೂ ನಿಮ್ಮ ಚಾನಲ್ ಯಾರು ನೋಡ್ತಾ ಇದ್ದಾರೆ ಅವ್ರು ಅಟ್ಲೀಸ್ಟ್ ಇದನ್ನು ಅರ್ಥ ಮಾಡ್ಕೋಬೇಕು ಕಿ ನಮಗೆ ಅಟ್ಲೀಸ್ಟು ಸ್ವಲ್ಪ ಎಲ್ಲರೂ ನೋಡಿ, ಪ್ರತಿಯೊಬ್ಬರು ಬಾಯಿಂದ ಮತ್ತೆ ಎಕ್ಸಸೈಸ್ ಮಾಡಿ ಮಾಡಿ ಮಾಡಿ. ಯಾಕಂದರೆ ಕುದರತಿ ಎಕ್ಸಸೈಸ್ ಅಂತೇಳಿದರೆ ನ್ಯಾಚುರಲ್ ಪರಿಶ್ರಮ ಅನ್ನೋದೇನಿದೆ ಅದೀಗ ನಮ್ಮ ಮೈಗೆ ನ್ಯಾಚುರಲಾಗಿ ಏನು ಬರ್ತಾ ಇಲ್ಲ. ಸೊ ನ್ಯಾಚುರಲಾಗಿ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಈಗ ನಮ್ಮ ಲಾಸ್ಟ್ ಟೈಮ್ ವರ್ಕ್ಶಾಪ್ನಲ್ಲಿ ಸಹ ನೋಡಿದೆ, ರೈತರು ಅಂತ ಹೇಳಿದ್ದಾರೆ. ನಾವು ರೈತರು ಸರ್ ಅಂತೇಳಿ. ಆ ರೈತರು ಅಂತ ಯಾವ ಥರ ರೈತರು ಅವ್ರ ಹತ್ರ 100 ಗಟ್ಟಲೆ ಎಕರೆ ಭೂಮಿ ಇದೆ, ಬೇಕಾದಷ್ಟು ಭೂಮಿ ಎಲ್ಲ ಇದೆ. ಆ ಭೂಮಿ ಇದ್ಕೊಳ್ಳಿ ಅವ್ರು ರೈತರಾಗೋದಿಲ್ಲ. ತಾನು ಸ್ವತಃ ನೇಗಿಲು ಹಿಡ್ಕೊಂಡು ಉಳ್ತಾರೆ, ಮರ ಗಿಡನ ಕೆಲಸ ಮಾಡ್ತಾರೆ, ಅಲ್ಲಿ ಬೆಳಿಗ್ಗೆಯಿಂದ ಸಂಜೆ ತನಕ ಕೆಲಸ ಮಾಡಿ ಅಲ್ಲೇ ಕೂತ್ಕೊಂಡು ಕೈ ತೊಳೆದು ಊಟ ಮಾಡ್ಕೊಳ್ತಾರೆ. ಮನೆಗೆ ಬಂದು ಸಿದ್ಧ ಮಲಗಿಬಿಡ್ತಾರೆ ಅಂತೇಳಿ ನಿದ್ದೆ ಬರುತ್ತೆ. ಅವರು ಅಸಲಿ ರೈತರು. ನಿಮ್ಮ ಹತ್ರ ತುಂಬ ಹೊಲ ಗದ್ದೆ ಇದ್ಕೊಳ್ಳಿ ನಾನು ರೈತ ಅಂದ್ಕೊಳ್ಳಿ ಅದಕ್ಕೇನು ಅರ್ಥ ಇಲ್ಲ. ಓಕೆ, ಸೊ ಅಲ್ಲಿ ನಮಗೆ
ಏನು ಹೇಳ್ತಾರೆ ಪರಿಶ್ರಮ ಬೇಕು. ಅದು ನೀವಾಗಿರ್ಬೋದು, ನಾನಾಗಿರ್ಬೋದು, ಅಂಬಾನೀಸ್ ಆಗಿರ್ಬೋದು, ಮೋದಿ ಆಗಿರ್ಬೋದು. ಮೋದಿ ನೋಡಿ ಅವರು ಆ ಲೆವೆಲ್ ಎಷ್ಟು ಏಜ್ ಆಗಿದೆ, ಆ ಲೆವೆಲ್ನಲ್ಲಿ ಅವ್ರಿಗೆ ಸ್ಟ್ರೆಸ್ ಇದೆ, ಎಲ್ಲ ಇದ್ದರೂ ಸಹ ಅವರು ಮೆಡಿಟೇಷನು ಮಾಡ್ತಾರೆ, ತನ್ನ ಪ್ರತಿದಿನದ ಏನು ಅವ್ರ ಬಾಡಿಗೆ ಏನೆಲ್ಲ ಬೇಕು ಅದನ್ನೆಲ್ಲ ಮಾಡ್ತಾರೆ, ಲಿಮಿಟಾಗಿ ಊಟ ಮಾಡ್ತಾರೆ, ಶಾರ್ಪ್ ಬ್ರೈನು, ಮೈಕೈ ಚೆನ್ನಾಗಿದೆ, ಒಂದು ದಿನವೂ ಅವರು ತಲೆನೋವಾಗಿದೆ ಅಥವಾ ಹುಷಾರಿಲ್ಲದೆ ಮಲಗಿದ್ದೀವಿ ಆ ಥರ ಏನಿಲ್ವಲ್ಲ. ಯಾಕೆ ನಾವು ಅವ್ರು ನೋಡಿ ಇನ್ಸ್ಪೈರ್ ಆಗಬಾರ್ದು? ಅದೇ ಥರನೇ ನಮಗೇನಾಗಬೇಕಾಗಿದೆ, ಅಟ್ಲೀಸ್ಟ್ ನಮ್ಮವ್ರನ್ನೆಲ್ಲ ನೋಡಿಬಿಟ್ಟು ನಮ್ಮವ್ರು ಸ್ವಲ್ಪ ಇನ್ಸ್ಪೈರ್ ಆಗಿಬಿಟ್ಟು ಸ್ವಲ್ಪ ಮೊಬೈಲೈಸೇಷನ್ ಬಾಡಿನ ಮಾಡ್ಕೋಬೇಕು. ಅಂತೇಳಿದರೆ ನೆಕ್ ಎಕ್ಸಸೈಸ್ ಮಾಡ್ಕೋಬೇಕು, ಸ್ವಲ್ಪ ಶೋಲ್ಡರ್ ಮೂಮೆಂಟ್ ಮಾಡಲೇಬೇಕು. ಅದು ನನ್ನ ಹತ್ರ ಟೈಮ್ ಇಲ್ಲ ಅಂದರೆ ನಮಗೆ ಅಲ್ಲಿ ಆಸ್ಪತ್ರೆಯಲ್ಲಿ ಬೇಕಾದಷ್ಟು ಟೈಮ್ ಇದೆ. ಮತ್ತು ಅಲ್ಲಿ ಕೂತ್ಕೊಂಡು ಸುಮ್ಮನೆ ಟಿ ವಿ ನೋಡಿಕೊಂಡು ಮಲ್ಗೋ ಇಂಜೆಕ್ಷನು ಅದೆಲ್ಲ ತೊಗೊಂಡು ಅಲ್ಲೇ ಇರಬೇಕಾಗುತ್ತೆ ಒಂದು ತಿಂಗ್ಳುಗಟ್ಟಲೆ. ಸೊ ಅದಕ್ಕೆ ಅಲ್ಲಿ ಆಗ ನಾವು ಹೇಳೋಕ್ಕಾಗಲ್ಲ ನನಗೆ ಟೈಮ್ ಇಲ್ಲ ಅಂತೇಳಿ. ICUನಲ್ಲಿ ಅಲ್ಲಿ ಟೈಮ್ ಇದೆ, ಮತ್ತು ಮೇಲೆ ಕರೆದ್ರೆ ಹೋಗಲೇಬೇಕಾಗುತ್ತೆ. ಸೊ ಅಲ್ಟಿಮೇಟ್ಲಿ ಇಲ್ಲಿ ಏನು ಬೇಕು ನಮಗೆ, ಸ್ವಲ್ಪ ಮೇಲಿನಿಂದ ಕೆಳಗಿನ ತನಕ ನಮಗೆ ಸ್ವಲ್ಪ ಮೊಬಿಲೈಸ್ ಮಾಡಬೇಕು. ಅಂತೇಳಿದರೆ ಈಗಿನ ಪರಿಸ್ಥಿತಿಯಲ್ಲಿ ಯಾಕಂದರೆ ಆ ಕಣ್ಣೇ ನಮಗೆ ಇಂಪಾರ್ಟೆಂಟ್. ಯಾಕಂದರೆ ನಾವು ಮೊಬೈಲು ಎಷ್ಟು ನೋಡ್ತೀವಿ ಅಂತೇಳಿದರೆ ನಮ್ಮ ಕಣ್ಣು ಆಮೇಲೆ ಸ್ವಲ್ಪ ದಿನದಲ್ಲಿ ಹೋಗ್ಬಿಡುತ್ತೆ. ಸೊ ಐ ಎಕ್ಸಸೈಸ್ ಬೇಕು, ಕಿವಿಗೆ ಎಕ್ಸಸೈಸ್ ಬೇಕು, ಬ್ರೈನ್ ಯೋಗ ಅಂತ ಹೇಳ್ತೀವಿ. ಅದು ಕಿವಿಗೆ ಬ್ರೈನಿಗೆ ಸಂಬಂಧ ಇದೆ. ಓಕೆ, ಮೊದಲಿಗೆಲ್ಲ ಕಿವಿ ಹಿಡ್ತಾ ಇದ್ರಲ್ಲ, ಅದು ಯಾಕೆ ಕಿವಿ ಹಿಡ್ತಾ ಇದ್ದಿದ್ದು? ಅದರೊಳಗೆ ಅದರಲ್ಲೊಂದು ಯೋಗ ಇದೆ, ದಟ್ ಇಸ್ ಕಾಲ್ಡ್ ಎ ಬ್ರೈನ್ ಯೋಗ ಅಂತ ಹೇಳ್ತೀವಿ. ಆಮೇಲೆ ಮೂಗಿಗೆ ಎಕ್ಸಸೈಸ್ ಇದೆ, ಇದಕ್ಕೆ ತುಟಿಗಳಿಗೆ ಎಕ್ಸಸೈಸ್ ಇದೆ, ಗಮ್ಸಿಗೆ ಎಕ್ಸಸೈಸ್, ಟಂಗಿಗೆ ಎಕ್ಸಸೈಸ್ ಬೇಕು. ಟಂಗಿಗೆ ಎಕ್ಸಸೈಸ್ ಬೇಕು, ಅದಿಲ್ಲ ಅಂತ ಹೇಳಿದ್ರೆ ಅದು ಸರಿಯಾಗಿ ಉರುಳೋದಿಲ್ಲ. ಆ ಟಂಗ್ ಎಕ್ಸಸೈಸ್ ಇದೆ. ಆಮೇಲೆ ಕೆಳಗೆ ಬ್ರೈನ್ ಆ್ಯಕ್ಟಿವೇಷನ್ ಎಕ್ಸಸೈಸ್ ಇದೆ. ಆಮೇಲೆ ಸರ್ವೈಕಲ್ ಸ್ಪಾಂಡಲಿಸ್ ಆಗದೇ ಇರೋಂಗೆ ಈ ಶೋಲ್ಡರಿಗೆ ಎಕ್ಸಸೈಸ್ ಮಾಡಬೇಕು, ಚೆಸ್ಟಿಗೆ ಮಾಡಬೇಕು. ಅಂದರೆ ಈ ಮೂಮೆಂಟು ನಮ್ಮದೆಲ್ಲ ಚೆನ್ನಾಗಿ ಬರಬೇಕು. ಅಂದರೆ ಮೊಬೈಲೈಸೇಷನ್ ಆಗಲಿಕ್ಕೆ ನಿಮಗೆ ಕೆಲವು ಎಕ್ಸಸೈಸ್ ಮಾಡ್ತಾ ಇರಬೇಕು. ಎಕ್ಸಸೈಸ್ ಅಂದರೆ ನೀವು ಆರಾಮಾಗಿ ಮಾಡುವಂಥದ್ದೆಲ್ಲ ನಾನು ಸ್ವಲ್ಪ ತೋರಿಸ್ತೀನಿ ಪ್ರಾಕ್ಟಿಕಲಿ. ಯಾಕಂದರೆ ಈಗ ಈ ಮಾತಿನ ಹಂತದಲ್ಲಿ ನೀವೊಂದು ಸಹಜವಾಗಿ ನಮ್ಮ ಇಲ್ಲಿ ಸಹಸ್ರಾರದಿಂದ ಕಾಲಿನ ಬೆರಳಿನ ತುದಿವರೆಗೆ ಒಂದು ಆಕ್ಟಿವ್ ಆಗಿರುವಂತ ಒಂದು ಎಕ್ಸರ್ಸೈಸ್ ಅನ್ನು ನೀವು ಮಾಡ್ಬೋದು. ಯಾಕಂದ್ರೆ ಈ ಪರಿಸ್ಥಿತಿಯೆಲ್ಲ ಮಾಡೋಕ್ಕಾಗಲ್ಲ. ಬಟ್ ನಾನು ಅದು ಯಾಕಂದರೆ ನಿಮ್ಮ ಚಾನಲ್ ಬೇಕಾದಷ್ಟು ನೋಡ್ತಾರೆ. ಓಕೆ, ಸೊ ಇನ್ ದಟ್ ಕೇಸ್ ಸಾವಿರಾರು ಲಕ್ಷಾಂತರ ಜನ ನೋಡ್ತಾ ಇರುವಾಗ ನಾವು ಅವರಿಗೊಂದು ಸಿಸ್ಟಮ್ ಸುಮ್ಮನೆ ಒಂದು ಏನು ಹೇಳ್ತಾರೆ ತೋರಿಕೆಗೆ ಒಂದು ಎಕ್ಸಸೈಸ್ ಮಾಡೋಕ್ಕಿಂತನೂ ನಾನೊಂದು ಲೆವೆಲಿಗೆ ಪರ್ಫೆಕ್ಟಾಗಿ ಇಲ್ಲಿಂದ ಹಿಡಿದು ಇಲ್ಲಿ ತನಕ ನಮ್ಮಲ್ಲಿ ಆ್ಯಕ್ಟಿವೇಷನ್ ಮಾಡ್ಕೊಳ್ಳೋದು ಯಾವ ಥರ, ಡಿಆಕ್ಟಿವೇಷನ್ ಮಾಡ್ಕೊಳ್ಳೋದು ಯಾವ ಥರ ಅಂತ ಹೇಳಿದ್ರೆ ನಮ್ಮ ಚಕ್ರಾಸ್ ಇರುತ್ತೆ, ಅದು ಸ್ವಲ್ಪ ಡೀಟೇಲ್ ಅಂದರೆ ಡೆಪ್ತಿಗೆ ಹೋಗುವಂಥದ್ದು. ಸೊ ನಾನು ಇಲ್ಲಿ ಯೋಗಾಚಾರ್ಯನೂ ಅಲ್ಲ, ನಾನಿಲ್ಲಿ ಮೆಡಿಸಿನ್ ಕೊಡುವಂಥ ಡಾಕ್ಟ್ರು ಅಲ್ಲ, ನಾನು ಡಾಕ್ಟರ್ ರಾಜ್ ಅಶೋಕ್ ಶೆಟ್ಟಿ. ಓಕೆ, ನಾನು ಒಂದು PhD, ದಟ್ ಈಸ್ ಆಲ್ಟರ್ನೇಟಿವ್ ಮೆಡಿಸಿನ್ PhD ತೊಗೊಂಡಿದ್ದೀನಿ. ಆಮೇಲೆ ನಾನು ಬ್ಲ್ಯಾಕ್ ಬೆಲ್ಟ್ 4 Dan ಇನ್ ಕರಾಟೆ. ನನ್ನ ಮಾರ್ಷಲ್ ಆರ್ಟ್ ನನ್ನ ಹತ್ರ ಇದೆ. ಐ ಆಮ್ ಎ ಡ್ಯಾನ್ಸರ್. ನಾನು ಸ್ವಲ್ಪ ಡ್ಯಾನ್ಸ್ ಮೂವ್ಸ್ ಕಲ್ತಿರೋದ್ರಿಂದ ಮಾಡ್ತಿರೋದ್ರಿಂದ ಅದನ್ನು ನಾನು ಇವ್ರಿಗೆ ಇಂಪ್ಲಿಮೆಂಟ್ ಮಾಡ್ತಾಯಿದ್ದೀನಿ. ನಾನು ಸ್ವಲ್ಪ ಮ್ಯೂಸಿಕ್ಕು ಮಾಡ್ತೀನಿ, ಸ್ವಲ್ಪ ಸಿಂಗಿಂಗು ಮಾಡ್ತೀನಿ, ಸ್ವಲ್ಪ ಸಿತಾರನ್ನು ಬಾರಿಸ್ತೀನಿ. ಸೊ ಮ್ಯೂಸಿಕಲ್ ಆಗಿ ಸ್ವಲ್ಪ ಇದ್ದೀನಿ, ಅದನ್ನು ನಾವು ಯೂಸ್ ಮಾಡ್ತೀವಿ. ಸ್ವಲ್ಪ ಶ್ಲೋಕಕ್ಕೆ ಬಲ್ಲೆ, ಅದನ್ನೆಲ್ಲ ಇಂಪ್ಲಿಮೆಂಟ್ ಮಾಡಿಬಿಟ್ಟು ಅದರಲ್ಲಿ ಏನೋ ಸ್ವಲ್ಪ ಇದನ್ನು ವಿ ಹ್ಯಾವ್ ಮೇಡ್ ಇಟ್ ಮೋರ್ ಕ್ರಿಯೇಟಿವ್. ಆದ್ದರಿಂದ ಅದನ್ನು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸ್ತಾ ಇದೆ. ಸೊ ಇಲ್ಲಿ ನಮಗೆ ಆ ಯೋಗಿಕ್ ಕ್ರಿಯೆಗಳೆಲ್ಲ ಇದೆಯವಲ್ಲ ಅದನ್ನೆಲ್ಲ ಸ್ವಲ್ಪ ಕ್ಲಿಯರಾಗಿ ಅರ್ಥ ಆಗೋಂಗೆ ನಮ್ಗೆ ಹೇಳಬೇಕಾಗುತ್ತೆ. ಸೊ ದ ಚಕ್ರಾಸ್ ಆ್ಯಕ್ಟಿವೇಷನ್, ಬಾಡಿ ಮೊಬೈಲೈಸೇಷನ್ನು, ಆಮೇಲೆ ಸ್ವಲ್ಪ ಈ ಫಿಟ್ ಇರೋದು ಯಾವ ಥರ ಅಂದರೆ ಯಾವ ಪ್ರಾಬ್ಲಮ್ಗೆ ನೀವು ಯಾವ್ದು ಎಕ್ಸಸೈಸ್ ಮಾಡಬೇಕು ಇದ್ರ ಬಗ್ಗೆ ಎಲ್ಲ ನಾವು ಡೀಟೇಲಾಗಿ ಚೆನ್ನಾಗಿ ಕೊಡೋಣ. ಈಗ ಇಷ್ಟೆಲ್ಲ ಮಾಡ್ತಿದ್ವಿ ಅಂದರೆ ಅದನ್ನು ಸ್ವಲ್ಪ ಮಾಡಿ ಅವ್ರಿಗೆ ಸ್ವಲ್ಪ ತೋರಿಸ್ಬಿಡೋಣ. ನಿಮಗೆಲ್ಲ ಈ ಕನಿಷ್ಠ ಪಕ್ಷದ ವ್ಯಾಯಾಮ ಯಾವ ಥರ ಇರಬೇಕು, ಕನಿಷ್ಠ ಪಕ್ಷ ಅಂತೇಳಿದರೆ ಇಷ್ಟಂತೂ ಮಾಡಲೇಬೇಕು ನಾವು, ಇಲ್ಲ ಅಂತೇಳಿ ನಮಗೆ ನಿರ್ವಾಹ ಇಲ್ಲ, ಸತ್ತೋಗ್ಬಿಡ್ತೀವಿ ನಾವು. ಸೊ ಆ ಥರ ಒಂದು ಮನಸ್ಸಲ್ಲಿ ಅಟ್ಕೋಬೇಕು, ಅಂದರೆ ಇಷ್ಟೊಂದು ಮಾಡಲೇಬೇಕು. ನಿಧಾನವಾಗಿ ಎಷ್ಟೆಷ್ಟು ಮಾಡೋಕ್ಕೆ ಸಾಧ್ಯ ಅಷ್ಟು ಮಾಡ್ತಾ ಹೋಗಬೇಕು. ಯಾವಾಗಲೂ ಏನಾದರೂ ಮಾಡಬೇಕಂತೇಳಿದರೆ ಸ್ವಲ್ಪ ಬಾಡಿನ ಫಸ್ಟ್ ಚಾರ್ಜ್ ಮಾಡ್ಕೋಬೇಕಿರುತ್ತೆ. ಡೈರೆಕ್ಟು ನಾವು ಎಕ್ಸಸೈಸ್ ಯಾವಾಗಲೂ ಮಾಡೋಕ್ಕೆ ಹೋಗ್ಬಾರ್ದು. ಈಗ ನಾವು ಸ್ವಲ್ಪ ಲೈಟಾಗಿ ಒಂದು ವಾರ್ಮಪ್ ಅಂತ ಹೇಳಿದರೆ ಬಾಡಿನ ಯಾವ ಥರ ನಾವು ಚಾರ್ಜ್ ಮಾಡ್ಕೋಬೇಕು ಅನ್ನೋದನ್ನು ಕಲಿಸ್ತಾ ಇದ್ದೀವಿ. ಅದನ್ನು ನೋಡಿ. ರೈಟ್, ನಾವು ವಿ ಆರ್ ಡೂಯಿಂಗ್ ಎ ಲೈಟ್ ವಾರ್ಮಪ್. ನಾವು ಟೇಕ್ ಯು ಹ್ಯಾಂಡ್ಸ್ ಫಿಂಗರ್ಸ್ ಲೈಕ್ ದಿಸ್. ಸಿ 1 2 ಇಷ್ಟಂತೂ ನಾವು ಮಾಡಲೇಬೋದಲ್ವ? ನೋಡಿ ಇಷ್ಟೇ. ಓಕೆ ಓಕೆ, ಸಿ ಕಮಾ, ಸಿ ಈ ಥರ. ಓಕೆ, ಈ ಥರ ಇದಾದ ನಂತರ ಓಕೆ ನಾವು ಆಮೇಲೆ ಕೈನ ಈ ಥರ ತೊಗೋಬೇಕು.
ಓಕೆ ಸಿ 1 2 1 2 1 2 1 2 1 2 ಆಯಿತಾ. ಆಮೇಲೆ ಸ್ವಲ್ಪ ಕೈನ ಮೇಲೆ ತೊಗೊಂಡು ಹೋಗಬೇಕು, ಮತ್ತು ನಿಧಾನ ಕೈನ ಕೆಳಗೆ ಬಿಡಬೇಕು ಈ ಥರ, ಮತ್ತು ಮೇಲೆ. ಇದರಲ್ಲಿ ಏನು ಬೇಕಾದ್ರೂ ನೀವು ಮಾಡ್ಕೋಬೋದು, ಬಟ್ ಒಂದು ಲೆವೆಲ್ ಲೈನ್ ಆ್ಯಂಡ್ ಲೆಂತ್ ಅಂತ ಹೇಳ್ತೀವಿ, ಅದನ್ನು ಕರೆಕ್ಟಾಗಿ ಮಾಡ್ಕೊಂಬಿಟ್ರೆ ನಿಮ್ಗೊಂದು ಚೆನ್ನಾಗಿರುತ್ತೆ. ಇನ್ನು ಯಾವಾಗಲೂ ಮಾಡ್ತಾ ಇರಬೇಕು. ಇಲ್ಲಿಂದ 1 2 3 4 ಆ್ಯಂಡ್ 5 ಸಿ 1 and 2 1 and 2 1 and 2 1 and 2 and ರಿಲ್ಯಾಕ್ಸ್. ಈ ಥರ ರಿಲ್ಯಾಕ್ಸ್ ಮಾಡ್ಕೋಬೇಕು. ಇದು ಕೈಗಾಯಿತು. ಆಮೇಲೆ ಸ್ವಲ್ಪ ಈ ಎದೆ ಥರಕ್ಕೆ ಬರೋಣ. ಸ್ವಲ್ಪ ಈ ಥರ ಸಿ 1 2 1 2 1 2 1 2 1 2 ಅಲ್ಲಾಯಿತು. ಓಕೆ, ಸ್ವಲ್ಪ ನೆಕ್ಕಿಗೆ ಬರೋಣ. ಸಿ ಮೇಲೆ ನೋಡಬೇಕು ಈ ಥರ, ಚಿನ್ ಅಪ್ ಆ್ಯಂಡ್ ಅ ಚಿನ್ ಡ್ರಾಪ್. ಈ ಥರ ಕಮ್ ಬ್ಯಾಕ್ ಟು ದ ಸೆಂಟರ್. ಇದು 180 ಆ್ಯಂಗಲಿಗೆ ಬಂದಿರಬೇಕು. ನಿಮಗೆ ಇಲ್ಲಿ ಸರ್ವೈಕಲ್ ಏನೋ ಪ್ರಾಬ್ಲಮ್ ಏನಿದ್ರೆ ಸ್ವಲ್ಪ ನಿಧಾನವಾಗಿ ಮಾಡಿ. ಓಕೆ, ನಾವು ಚಿನ್ ಡ್ರಾಪ್, ಚಿನ್ ಅಪ್, ಕಮ್ ಬ್ಯಾಕ್ ಟು ದ ಸೆಂಟರ್. ಮತ್ತು ಇಲ್ಲಿ ಕಿವಿ ಇರುತ್ತೆ, ಕಿವಿನ ಇಲ್ಲಿ ಟಚ್ ಮಾಡ್ಕೋಬೇಕು. ಸಿ ದಟ್ಸ್ ಆಲ್. ಅಲ್ಲಿ ಹೋಲ್ಡ್ ಮಾಡಬೇಕು. ಮತ್ತು ಮೂಲ ಸ್ಥಾನಕ್ಕೆ ಬರಬೇಕು, ಇಲ್ಲಿಂದ ಮತ್ತೆ ಕೆಳಗೆ. ದೆನ್ ಕಮ್ ಬ್ಯಾಕ್ ಅಗೇನ್ ಹಿಯರ್. ದೆನ್ ಚಿನ್ ಟು ದ ಶೋಲ್ಡರ್, ಎ ಬಾಜು. ದೆನ್ ಅದರ್ ಸೈಡ್, ಕಮ್ ಬ್ಯಾಕ್ ಟು ದ ಸೆಂಟರ್, chin to the shoulder, come back to the center, come back to the center, relax slowly. Okay, now 1 2 1 2 1 2 1 2 1 2, that's all. Okay, now back ತಗೊಳ್ಳಿ. 1 2 ಇದೆಲ್ಲ ಈಸಿಯಾಗಿ ನೀವು ಮಾಡ್ಬೋದು. ಒಂದು ರಿವರ್ಸ್ ಮಾಡ್ಕೊಳ್ಳಿ ಸಾಕು. ಆಮೇಲೆ ಆರ್ಮ್ಸ್ ಈ ಥರ ಕೈನ ಈ ಥರ ತೊಗೋಬೇಕು. 1 2 ಅಂದರೆ ಇಲ್ಲಿ ವೈಡ್ ಓಪನ್ ಮಾಡ್ಕೋಬೇಕು ಕೈನ. ಅಲ್ಲಿಂದ ಕೆಳಗೆ ಬಿಡಬೇಕು. ಈ ಥರ ಒಂದು 4-5 ಸಲ. ಸಿ 1 ಇನ್ಹೇಲ್ ಇನ್ಹೇಲ್ ಆ್ಯಂಡ್ ಎಕ್ಸೇಲ್, ಇನ್ಹೇಲ್ ಇನ್ಹೇಲ್ ಆ್ಯಂಡ್ ಎಕ್ಸೇಲ್, ಇನ್ಹೇಲ್ ಇನ್ಹೇಲ್ ಆ್ಯಂಡ್ ಎಕ್ಸೇಲ್ ಆ್ಯಂಡ್ ರಿಲ್ಯಾಕ್ಸ್. 4-5 ಸಲ ಮಾಡಿದರೆ ಸಾಕು. ನಾವು 2 ಕೈನ ಈ ಥರ ತೊಗೊಂಡು ಮೇಲೆತ್ತಬಿಡಬೇಕು. 2 ಕಲ್ಲನ್ನ ಜೋಡಿಸ್ಕೋಬೇಕು ಈ ಥರ. ಕ್ಲೋಸ್ ದ ಲೆಗ್ಸ್, ಅಪ್ ರೈಸಿಂಗ್. 1 2 3 4 5, ದಟ್ಸ್ ಆಲ್. ಕಮ್ ಡೌನ್. ಕಾಲನ್ನ ಮತ್ತೆ ಓಪನ್ ಮಾಡ್ಕೋಬೇಕು. ಸಿ ಚಿನ್ ಅಪ್ ಮಾಡ್ಕೊಂಡು ಸ್ವಲ್ಪ ಬಗ್ಗಬೇಕು. ಚಿನ್ ಅಪ್ ಆ್ಯಂಡ್ ಡ್ರಾಪ್ ಯುವರ್ ಹೆಡ್, ಡ್ರಾಪ್ ಯುವರ್ ಹೆಡ್, ಚಿನ್ ಅಪ್, ನೀ ಬ್ಯಾಂಡ್, ಸ್ವಲ್ಪ ನೀ ಬ್ಯಾಂಡ್. ಆಮೇಲೆ ಇಲ್ಲಿಂದ ಪ್ರೆಸ್. ಸಿ ದಟ್ಸ್ ಆಲ್. ಓಕೆ, ಲೆಗ್ಸ್ನ ಸ್ವಲ್ಪ ಅಪಾರ್ಟ್ ಮಾಡ್ಕೊಂಡು. ಸಿ 1 2 3 4 5 6 7 8 9 ಆ್ಯಂಡ್ 10. ಇಲ್ಲಿ ಆಯಿತು. ಸ್ವಲ್ಪ ಕಾಲನ್ನ ಇನ್ನು ಸ್ವಲ್ಪ ಫ್ರೀ ಮಾಡ್ಕೋಬೇಕು ಈ ಥರ. ಸಾಧ್ಯ ಇದ್ದರೆ ಅಲ್ಲಿ ಸ್ವಲ್ಪ ನಾವೇನು ಮಾಡಬೇಕು, ಜಾಗ್ ಮಾಡ್ಕೋಬೇಕು ಈ ಥರ. ಅಲ್ಲಿಗೆ ಏನಾಗುತ್ತೆ, ನಮಗೆ ನಮ್ಮ ಪಲ್ಸ್ ರೈಸ್ ಆಗುತ್ತೆ. ಆಗ ನೀವೇನು ಸ್ಟ್ರೆಚ್ ಮಾಡಿ ಎಕ್ಸಸೈಸ್ ಮಾಡಿ ಅಲ್ಲೆಲ್ಲ ನಿಮಗೆ ನಿಮ್ಮ ಸರ್ಕ್ಯುಲೇಷನ್ ಕರೆಕ್ಟಾಗಿರುತ್ತೆ. ಸಿ ಸಿಂಪಲ್ ಲೈಕ್ ದಿಸ್. ಕೈನ ಸ್ವಲ್ಪ ಮೇಲೆ ಸ್ವಲ್ಪ ಕೆಳಗೆ, ಸುಮಾರು 1 ರಿಂದ 3 ನಿಮಿಷ ತನಕ ಈ ಮೂಮೆಂಟ್ನಲ್ಲಿ ಇರಬೇಕು ನಿಮಗೆ. ಇನ್ಹೇಲ್ ಆ್ಯಂಡ್ ದೆನ್ ಎಕ್ಸೇಲ್, ಇನ್ಹೇಲ್ ಆ್ಯಂಡ್ ದೆನ್ ಎಕ್ಸೇಲ್, ಇನ್ಹೇಲ್ ಆ್ಯಂಡ್ ದೆನ್ ಎಕ್ಸೇಲ್, ಇನ್ಹೇಲ್ ಆ್ಯಂಡ್ ದೆನ್ ಎಕ್ಸೇಲ್ ಆ್ಯಂಡ್ ರಿಲ್ಯಾಕ್ಸ್. ಬಾಯಿಂದ ಉಸಿರು ಬಿಡಬೇಕು. ನಾವು ಎಕ್ಸಸೈಸ್ ಮಾಡುವಾಗ ಇಲ್ಲಿ ಪ್ರೆಷರೈಸ್ ಆಗಿರೋದ್ರಿಂದ ಸ್ವಲ್ಪ ಬಾಯಿಂದ ನಮಗೆ ಉಸಿರು ಬಿಡಬೇಕು. ಆಮೇಲೆ ಸ್ವಲ್ಪ ಲಿಪ್ನ ಈ ಥರ ತೊಗೊಂಡು ರೋಲ್, ಉಗುಳು ಬರುತ್ತಲ್ಲ ಸಲೈವ, ಅದನ್ನು ನುಂಗಬೇಕು. ಮತ್ತು ಬಾಯಿಂದ ಉಸಿರು ಬಿಡಬೇಕು. ಮೂಗಿನಿಂದ ಉಸಿರು ತಗೋಬೇಕು. ಬಾಯಿ ಮತ್ತು ಮೂಗಿನಿಂದ ಉಸಿರನ್ನ ಬಿಡಬೇಕು. ರಿಲ್ಯಾಕ್ಸ್ ಆಗಬೇಕು. ಇಲ್ಲಿ ನಿಮ್ಮ ಸ್ವಲ್ಪ ವಾರ್ಮಪ್ ಆಯಿತು. ವಾರ್ಮಪ್ನಲ್ಲಿ ಇನ್ನೂ ಬೇಕಾದಷ್ಟು ವಿಧಾನ ಇದೆ, ಬಟ್ ನಿಮ್ಗೊಂದು ಕಲಿಸ್ಲಿಕ್ಕೆ ಒಂದು ಬೇಸಿಕ್ ನಾವು ತೊಗೊಂಡು ಹೋಗ್ತಾ ಇದ್ದೀವಿ. ಓಕೆ, ನಾವು ಇಲ್ಲಿಂದ ಸ್ವಲ್ಪ ಮುಂದುವರಿಯೋಣ. ಒಂದು ಈಗೇನಾಗಿದೆ, ನಾವು ಈ ಮೊಬೈಲ್ ಆಗಿರ್ಬೋದು ಅಥವಾ ಟಿ ವಿ ಆಗಿರ್ಬೋದು ಅಥವಾ IT ಪ್ರೊಫೆಷ್ನಲ್ಸ್ ಆಗಿರ್ಬೋದು, ಅಥವಾ ನೀವು ಯಾವುದೋ ಒಂದು ಫೈನಾನ್ಷಿಯಲ್ ಇದರಲ್ಲಿ ಕೆಲಸ ಮಾಡ್ತಿದ್ದಾರೆ, ಬ್ಯಾಂಕರ್ ಆಗಿರ್ಬೋದು, ನಿಮ್ಮ ತಲೆ ಯಾವಾಗಲೂ ಈ ಪೊಸಿಷನಲ್ಲಿರುತ್ತೆ, ಹಿಂಗಿರುತ್ತೆ, ಈ ಪೊಸಿಷನಲ್ಲಿರುತ್ತೆ ಎನಿ ಟೈಮ್. ಈ ಥರನೇ ನೋಡ್ತೇವೆ, ಹಿಂಗೆ ಯಾರೂ ನೋಡೋದಿಲ್ಲ, ಹೌದಾ? ಸೊ ನಮಗೆ ಇಲ್ಲಿ ಎಲ್ಲ ಪ್ರಾಬ್ಲಮ್ಸ್ ಎಲ್ಲ ಬಂದಿರುತ್ತೆ. ನೀವು IT ಸೆಕ್ಟರ್ನಲ್ಲಿದ್ದರೆ ಆಗ ನೀವು ಏನು ಮಾಡಬೇಕು, ಯಾವುದೆಲ್ಲ ಎಕ್ಸಸೈಸ್ ಮಾಡಬೇಕು, ನಾವು ಅಷ್ಟೇ ಮಾಡಿ ತೋರಿಸ್ತೀವಿ. ಓಕೆ, ಸೊ ಅಂದರೆ ನಿಮ್ಮ ಈ ಏರಿಯಾ ಎಲ್ಲ ಕರೆಕ್ಟ್ ಇರಬೇಕು, ಎಲ್ಲ ಶೋಲ್ಡರ್ ಎಲ್ಲ ಫ್ರೀ ಇರಬೇಕು, ಆ್ಯಸಿಡಿಟಿ ಗ್ಯಾಸ್ಟ್ರೈಟಿಸ್ ಆಗಿರಬಾರ್ದು, ನಿಮ್ಗೆ ಸರ್ಕ್ಯುಲೇಷನ್ ಎಲ್ಲ ಬೇಕು, ಎಕ್ಸಸೈಸ್ ಮಾಡಲಿಕ್ಕೆ ಟೈಮ್ ಇಲ್ಲ. ಆದ್ದರಿಂದ ಸ್ವಲ್ಪ ಕನಿಷ್ಠ ಪಕ್ಷದ ಎಕ್ಸಸೈಸು ನಿಮಗೆ ಮಾಡಬೇಕು. ಓಕೆ, ನಾವು ಫಸ್ಟು ವಿಲ್ ಬಿ ಡೂಯಿಂಗ್ ಒಂದು ಕನಿಷ್ಠ ಪಕ್ಷದ ಎಕ್ಸಸೈಸು. ಯಾರು IT ಪ್ರೊಫೆಷ್ನಲ್ಸು ಅಥವಾ ಬೇರೆ ಈ ಥರ ಪ್ರೊಫೆಷ್ನಲ್ಸು ಯಾರಿರ್ತಾರೆ ಅವರಿಗೆ, ಮತ್ತೊಂದು ಸಾಮಾನ್ಯ ಜನರಿಗೆ ಎಲ್ಲರಿಗೂ ಬೇಕಾಗುವಂಥ ಎಕ್ಸಸೈಸು, ರೈಟ್? ಇದನ್ನು ಎರಡನ್ನೂ ನಾವು ಮಿಕ್ಸ್ ಮಾಡ್ಕೊಂಡು ಹೋಗ್ತಾಯಿದ್ವಿ. ಎರಡು
ಪಂಕ್ತದವರು ಇದನ್ನು ಮಾಡಲೇಬೇಕು. ಈಗ ನಾವು ಫಸ್ಟ್ ಮಾಡ್ತಾ ಇದ್ದೀವಿ ಒಂದು ಕನಿಷ್ಠ ಪಕ್ಷದ ಎಕ್ಸಸೈಸ್, ಎಲ್ಲರೂ ಮಾಡುವಂಥದ್ದು. ಓಕೆ, ನಾವು ಇಷ್ಟಂತೂ ಮಾಡಬೇಕು. मेरे साथ फॉलो करो. हाथ यहाँ पर, हाथ ऊपर, फिर नीचे एंड ड्रॉप. सी 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 and relax. इष्टंत ಮಾಡಲೇಬೋದಾ? ओके, सामान्य एक्सरसाइज यानी कि कोई कुछ भी नहीं करते हैं, इतना तो कर ही सकते हैं, इतना तो आपको करना ही है, नहीं तो मर जाएंगे. ओके, ये बोलने की हम कोशिश कर रहे हैं. ओके, सिंपल है, कनिष्ठ एक्सरसाइज बोला जाता है इसको. इतना तो करना ही है हर जिंदगी को, राइट. नाउ बैक स्ट्रेट, हाथ यहाँ से इल्लिದೆ ಕೈ, ಇಲ್ಲಿಂದ ಮೇಲೆ ತಗೊಂಡ್ವಿ, ಸ್ವಲ್ಪ ಸೈಡ್ ಬೆಂಡ್ ಮಾಡೋಕ್ಕೆ ಪ್ರಯತ್ನ ಮಾಡಬೇಕು. ಈ ಥರ 1 and 2 and 3 1 and 2 and 3 and 1 2 3 4 5 6 7 8 9 10 11 12 13 14 ಈ ಥರ ನೀವು 100 ಕೌಂಟ್ ತನಕ ಹೋಗಬೇಕು. ಸಿ ಇದೇ ಥರ ಕೌಂಟ್ ಮಾಡ್ತಾ ಮಾಡ್ತಾ ಒಂದು 100 ಕೌಂಟ್ ಹೋಗಿ ತುಂಬ ಆರಾಮಾಗಿ ಹೋಗ್ತೀರಿ, ಏನು ದೊಡ್ಡ ವಿಷಯ ಅಲ್ಲ ಇದು. ಸಿ ದಟ್ಸ್ ಆಲ್. ಸಿ ಎಷ್ಟು ಬೇಕಾದ್ರೂ ಮಾಡ್ಬೋದು ನೀವು. ಆಗ ನಿಮ್ಮೆಲ್ಲ ಬಾಡಿ ಸರ್ಕ್ಯುಲೇಷನ್ ಚೆನ್ನಾಗಿರುತ್ತೆ. ಇಲ್ಲಿಂದ ಇಲ್ಲಿಗೆ ಬಂದ್ವಿ, ಸ್ಟಾಪ್, ಡ್ರಾಪ್ ಆ್ಯಂಡ್ ರಿಲ್ಯಾಕ್ಸ್. ಕೈನ ಸ್ವಲ್ಪ ಫ್ರೀ ಮಾಡ್ಕೊಂಡ್ವಿ. ಓಕೆ, ಕೈನ ಈ ಥರ ಮೇಲೆ 1 2 1 2 1 2 1 2 1 2 1 2 1 2 1 2 1 2 1 2. ನಾವು ಎಷ್ಟು ಇದೆಲ್ಲ ಮಾಡ್ತಾ ಇದ್ದೀವಲ್ಲ, ಸೊ ನಿಮಗೆ ಇದನ್ನು ಜಾಸ್ತಿಯಾಗಿ ರಿಪೀಟ್ ಮಾಡಬೇಕು. ನೀವು ಟಿ ವಿನ ಪಾಸ್ ಮಾಡಿ ಆಮೇಲೆ ಇದನ್ನು ಕಂಟಿನ್ಯೂ ಜಾಸ್ತಿ ರಿಪಿಟೇಷನ್ ಮಾಡ್ಕೊಳ್ಳಿ. ಎರಡು ಕೈನ ಮೇಲೆ ಎತ್ತಿ ಇಲ್ಲಿಂದ. ಓಕೆ, ಸೊ ಇಲ್ಲಿಂದ ಏನಾಗಬೇಕಿದೆ, ಸ್ವಲ್ಪ ನಿಮಗೆ ಬೆಂಡ್ ಮಾಡಬೇಕು. ಯಾವ ಥರ ಅಂತ ಈ ಪೊಸಿಷನ್ ಇಲ್ಲಿದೆ. ಓಕೆ, ಕೈ ಇಲ್ಲಿಗೆ ಬಂತು, यहाँ पे लेके आए, यहाँ से ನೀ ಬೆಂಡ್ ಆ್ಯಂಡ್ ಟಚ್ ಯುವರ್ ಟೋಸ್. ನೀ ಬೆಂಡ್ ಮಾಡಿಕೊಂಡು ಮತ್ತೆ ಮೇಲೆ ಬರಬೇಕು, ऊपर आना है और ऊपर. कन्नड़ सीखो रे. ओके, वापस 1 and 2 3 and 4. ತುಂಬ ಈಸಿ ಆರಾಮಾಗಿ ಮಾಡ್ಬೋದು. ಸಿ 1 and 2 3 and 4 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 1 and 2 3 and 4. ರಿಲ್ಯಾಕ್ಸ್. ಓಕೆ, ಇದರಿಂದ ಕೈನ ನಿಧಾನ ಮೇಲೆ ಬಿಡಬೇಕು, ಕೆಳಗೆ ಬಿಡಬೇಕು. ಎಕ್ಸೇಲ್. ನನಗೆ ಕನ್ನಡಕ್ಕೆ ಬಾಯಿ ಕಟ್ಟುತ್ತೆ ಸ್ವಲ್ಪ, ಯಾಕಂತೇಳಿ ನಮಗೆ ಅಭ್ಯಾಸ ಅಲ್ಲ ಹಿಂದಿ ಗುಜರಾತಿ ಮಾತಾಡಿ, ಆದ್ದರಿಂದ ಸ್ವಲ್ಪ ಭಾಷೆಯಲ್ಲಿ ಏರುಪೇರು ಆಗಿರ್ಬೋದು. ಇದಾದ ನಂತರ ಸ್ವಲ್ಪ ಟ್ವಿಸ್ಟ್ ಮಾಡ್ಕೊಳ್ಳಿ. ನೋಡಿ ಇಷ್ಟೇ. ಸಿ ದಟ್ಸ್ ಆಲ್. ನಿಧಾನವಾಗಿ ಈ ಥರ ಕಣ್ಣು ಮುಚ್ಚಿ ಆಂಕೆ ಬಂದ್ ಕರ್ಕೆ ಕಂಟಿನ್ಯೂ. ಎದುರುಗಡೆ ನೋಡ್ತಾ ಇರಬೇಕು, ಹಿಂದೆ ನೋಡೋದಲ್ಲ. ನೋಡಿ ನಾನು ಎಲ್ಲಿ ನೋಡ್ತಾ ಇದ್ದೀನಿ, ಎದುರುಗಡೆ ನೋಡ್ತಾ ಇದ್ದೀನಿ, ಹೌದಾ? ನೀವು ಹಿಂಗೆ ಮಾಡಬಾರ್ದು, ಈ ಥರ ಮಾಡಬಾರ್ದು. ಓಕೆ, ಎದುರುಗಡೆ ನೋಡ್ತಾ ಇರಬೇಕು. ಉಸಿರು ತಗೊಳ್ತಾ 1 2 3, ಉಸಿರನ್ನು ಬಿಡ್ತಾ 1 2 3. ನಿಮ್ಮ ಹೊಟ್ಟೆ ಮತ್ತು ಸೊಂಟ ಮಾತ್ರ ಮೂವ್ ಆಗಬೇಕು, ನಿಧಾನವಾಗಿ ಮಾಡಬೇಕು. ಓಕೆ, ಇದನ್ನು ಸುಮಾರು ಒಂದು ನಿಮಿಷದಿಂದ ಹಿಡಿದು 3 ನಿಮಿಷ ತನಕ ನೀವು ಇದನ್ನು ಮಾಡ್ಬೋದು. ಆಯಿತಾ? ಕಮ್ ಬ್ಯಾಕ್, ರಿಲ್ಯಾಕ್ಸ್ ರಿಲ್ಯಾಕ್ಸ್. ಇಲ್ಲಿಂದ ಸ್ವಲ್ಪ ಇನ್ನೂ ಕೆಳಗೆ ಹೋಗೋಣ. ಸಿ ಈ ಪೊಸಿಷನಲ್ಲಿ ಇದ್ದೀವಿ ನಾವು, ಯಾವುದಿದು ಫುಟ್ ಲೆವೆಲ್ ಪೊಸಿಷನ್ನಲ್ಲಿದ್ದೀವಿ. ಸಿ ನೀ ರೈಸ್ ಆ್ಯಂಡ್ ಡ್ರಾಪ್, ನೀ ರೈಸ್ ಆ್ಯಂಡ್ ಡ್ರಾಪ್. ಇದು ಮಾಡುವಾಗ ನೀವು ಬೀಳೋ ಚಾನ್ಸಸ್ ಇರುತ್ತೆ. ನಿಮಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ನೀವು ಹೋಲ್ಡ್ ಎ ಹೋಲ್, ವಾಲ್ನ ಇಟ್ಕೊಳ್ಳಿ, ಏನಾದರೂ ಹಾರ್ಡ್ ಆಬ್ಜೆಕ್ಟ್ನ ಇಟ್ಕೊಳ್ಳಿ. ಇಲ್ಲಾಂದರೆ ಇಬ್ಬರು ಇದ್ದರೆ ಒಬ್ರಿಗೊಬ್ರು ಈ ಥರ ಶೋಲ್ಡರ್ನ ಈ ಥರ ಇಟ್ಕೊಂಡು ಆ ಥರ. ಓಕೆ, ಸೊ ನಾವು ಸಿ 1 and 2 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 1 and 2. Control 1 and 2 1 and 2 1 and 2. ಜರ್ಕ್ನೆ, ನೋ ಜರ್ಕ್, ಸ್ಮೂತಾಗಿ ಮಾಡುವಂಥದ್ದು. ಆಯಿತಾ? ಎಷ್ಟು ಬಂತು? ಇದು ಕಾಲಿಗಾಯಿತು. ಇನ್ನು ಸ್ವಲ್ಪ ಫುಲ್ ಕಾಲು
ನಾವು ಕೆಳಗಿನ ಮುಖಕ್ಕೆ ಹೋಗೋಣ. ಸಿ ಆನ್ ದ ಟೋಸ್ ಆನ್ ದ ಹೀಲ್ಸ್, 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 ಆನ್ ದ ಟೋಸ್ ಆನ್ ದ ಹೀಲ್ಸ್. ಸಿ ಆನ್ ದ ಟೋಸ್ ಆನ್ ದ ಹೀಲ್ಸ್, on the toes on the heels, continue on the toes on the heels and relax. ಇಷ್ಟಂತೂ ಮಾಡಲೇಬೋದಾ? ರೆಗ್ಯುಲರಾಗಿ ಇದನ್ನು ಇನ್ನೂ ಸ್ವಲ್ಪ ಜಾಸ್ತಿಯಾಗಿ ಮಾಡೋಕ್ಕೆ ಹೋಗಿ ನಿಮಗೆ ಆಗ ಇಂಟ್ರೆಸ್ಟ್ ಬರೋಕ್ಕೆ ಶುರು ಆಗುತ್ತೆ. ಇದು ಕನಿಷ್ಠ ಪಕ್ಷದ ಎಕ್ಸಸೈಸು. ಇದು ಯಾರು ಮಾಡಬೇಕು? ನೀವು IT ಅವರಾಗಿರ್ಬೋದು, ಪ್ರೊಫೆಷ್ನಲ್ ಆಗಿರ್ಬೋದು, ಅವರು ಮಾಡಬೇಕು. ಆಮೇಲೆ ಜೊತೆಗೆ ನಿಮ್ಮ ಯಾವುದೇ ನೀವು ನಾರ್ಮಲ್ಲಾಗಿ ಏನೂ ಮಾಡ್ತಾ ಇಲ್ಲ, ನೀವು ಸುಮ್ಮನೆ ಇದ್ದೀರಾ, ಬಿಸ್ನೆಸ್ ಆಗಿ ಮಾಡ್ತಾ ಇರ್ಬೋದು, ಕೆಲಸಗಳು ಮಾಡ್ತಾ ಇರ್ಬೋದು, ಹೌಸ್ ವೈಫ್ ಆಗಿರ್ಬೋದು, ಸ್ಟೂಡೆಂಟ್ಸ್ ಆಗಿರ್ಬೋದು, ಇಷ್ಟು ಕನಿಷ್ಠ ಪಕ್ಷದ ಎಕ್ಸಸೈಸ್ ನಿಮಗೆ ಮಾಡಲೇಬೇಕು. ಅದಾದ ನಂತರ ಬೇರೆ ಫ್ಲೋರ್ ಎಕ್ಸಸೈಸಲ್ಲಿರುತ್ತೆ, ಅದು ಆಮೇಲೆ ನೋಡ್ತಾ ಹೋಗೋಣ. ನಾವು ಇದನ್ನೇ ಸ್ವಲ್ಪ ಇನ್ನೂ ಕಂಟಿನ್ಯೂ ಮಾಡಿಕೊಂಡು ಇದನ್ನು ಮಾಡಿಬಿಟ್ಟು ನೀವು ಫಾರ್ ಎಕ್ಸಾಂಪಲ್ IT ಪ್ರೊಫೆಷ್ನಲ್ ಆಗಿರ್ಬೋದು, ನೀವೊಂದು ದಿನಕ್ಕೆ 5 ಗಂಟೆ 10 ಗಂಟೆ 15 ಗಂಟೆ ನೀವು ಕಂಪ್ಯೂಟ್ರಲ್ಲಿ ಕೂತ್ಕೊಂಡಿರ್ತೀರ. ಸೊ ಅದಕ್ಕೋಸ್ಕರ ನಿಮ್ಗೆ ಏನು ಮಾಡಬೇಕು? ಈಗ ಎಕ್ಸಸೈಸ್ ನಿಮ್ಗೆ ಚೆನ್ನಾಗಿ ಮಾಡಬೇಕು. ಓಕೆ, ಇಲ್ಲಿಂದ ಇನ್ನು ಆ್ಯಡ್ ಮಾಡ್ಕೊಂಡು ಹೋಗೋಣ. ಅಷ್ಟು ಮೊದಲೇನು ಮಾಡಿದ್ದೀವಿ ಅಷ್ಟು ಮಾಡಲೇಬೇಕು. ಅದು ಬಿಟ್ಟು ಇದನ್ನು ಇನ್ನೂ ಕಂಪಲ್ಸರಿಯಾಗಿ ಮಾಡಬೇಕು. हाथ यहाँ पर ऐसे ऊपर गया, हाथ को नीचे लिया, यहाँ से 1 and 2, 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 1. ಇದೊಂದು 10 ರಿಂದ 15 ಸಲ. ಕೈನ ಮೇಲೆ ತಗೊಳ್ಳಿ. ಇಲ್ಲಿಂದ 1 and 2, आगे लेके आओ. 1 and 2, 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 and then drop your hands like this. Relax. ಕೈನ ಈ ಥರ ಮಾಡ್ಕೊ. 1 and drop, 2 and drop, 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 1 and drop, 2 and drop. Okay, fine. And relax. Lip in, roll and the gulp, exhale. ಇದು ಇಷ್ಟ ಆಯಿತು. ಇದಕ್ಕಿಂತ ಸ್ವಲ್ಪ ಏನು ಮಾಡಬೇಕಂತ ಹೇಳಿದ್ರೆ ಕೈನ ಈ ಥರ ರೊಟೇಷನ್ ಮಾಡಬೇಕು. 1 ಬ್ಯಾಕ್ ಸ್ಟ್ರೋಕ್ ಸ್ವಿಮ್ಮಿಂಗ್, 2 ಇದನ್ನು ಮಾಡ್ತಾ ಇರಬೇಕು. ಇದು ಪ್ರತಿಯೊಂದು 1 ಗಂಟೆ 2 ಗಂಟೆಗೆ ಒಂದು ಸಲ ಈ ಥರ ಇಷ್ಟಾದರೂ ಮಾಡಿ. ಓಕೆ, ಎಲ್ಲ ಫ್ರೀ ಆಗಿರ್ತೀರ. ನಿಮಗೆ ಈ ಅಪ್ಪರ್ ಏರಿಯಾದು ಪೇಯ್ನ್ ಎಲ್ಲ ಇರೋದಿಲ್ಲ, ಸರ್ಕ್ಯುಲೇಷನ್ ಕರೆಕ್ಟ್ ಆಗಿರುತ್ತೆ. ಈ ಥರ ಬ್ಯಾಕ್ ಸ್ಟ್ರೋಕ್ ಸ್ವಿಮ್ಮಿಂಗ್ ಮಾಡುವಾಗ ನಾವು ಇದಕ್ಕೆ ಬ್ಯಾಕ್ ಸ್ಟ್ರೋಕ್ ಅಂತ ಹೇಳ್ತೀವಿ. ಓಕೆ, ನಿಧಾನವಾಗಿ ಆರಾಮಾಗಿ ಮಾಡುವಂಥ ಕ್ರಿಯೆ. ಆ್ಯಂಡ್ ರಿಲ್ಯಾಕ್ಸ್, ಆರಾಮ್ಸೆ. ಓಕೆ, ರಿಲ್ಯಾಕ್ಸ್. ನಾವು ಶೋಲ್ಡರ್ ಕಾನ್ ಕ ಪೀಚೆ. ಓಕೆ, ಇದನ್ನು ಕೂತ್ಕೊಂಡಿರುವಾಗಲೂ ಮಾಡುವಂಥ ಕ್ರಿಯೆ. ಇದನ್ನು ಆದಷ್ಟು ಜಾಸ್ತಿ ಮಾಡಬೇಕು. ಲೈಕ್ ದಿಸ್. 1 2 3 4 5 and 6 7 8 9 and 10. ಕೈನ ಎರಡು ಮೇಲೆತ್ತಿ, ಆದ ನಂತರ ಕೈನ ಈ ಥರ ಕೆಳ ಮುಖ ತಗೊಂಡು ಬರಬೇಕು. ನಿಮ್ಮ ಎಲ್ಬೋ ಇದೆ, ಇದು ನಿಮ್ಮ ಸೊಂಟದ ಹತ್ರ ಹೋಗಬೇಕು. 1 2 3 4 5 6 7 8 9 and 10. ಕೈ ಮೇಲೆ ಬಂತು, ಮತ್ತೆ ಕೆಳಗೆ 1 2 3 4 5 6 7 8 9 and 10. ಮತ್ತೆ ಮೇಲೆ ಬಂತು, ಮತ್ತೆ ರಿಲ್ಯಾಕ್ಸ್ ಆಗಿಬಿಡ್ಬೇಕು. ಆ್ಯಂಡ್ ರಿಲ್ಯಾಕ್ಸ್. ಸ್ವಲ್ಪ ಮೊದಲು ನಾವು ಮಾಡಿದ್ರು ಅದೇ ಥರ ಟ್ವಿಸ್ಟ್, ಇದು ಸ್ವಲ್ಪ ಬೇರೆ ಥರ. ಲೈಕ್ ದಿಸ್. 2 3 4 5 6 7. ಎಲ್ಬೋ ಸೀದಾ छोड़ो, ಎಲ್ಬೋ ನೀಚೆ ಸೀದಾ छोड़ो. ಓಕೆ, ಆ್ಯಂಡ್ ದೆನ್ ರಿಲ್ಯಾಕ್ಸ್. ಎಲ್ಲಿ ಮುಗಿತು? ಅಪ್ಪರ್ದು. ಓಕೆ, ಇನ್ನು ಸ್ವಲ್ಪ ಈಗ ಕಾಲಿನ ಎಕ್ಸಸೈಸ್ ಬೇಕಿರುತ್ತೆ, ಯಾಕಂದರೆ ಕೂತ್ಕೊಂಡಿರ್ತೀರ ನೀವು. ಓಕೆ, ಅದಕ್ಕೇನು ಮಾಡಬೇಕು? ಫಸ್ಟಿಗೆ ಕಾಲನ್ನ ಪಕ್ಕು आपका ರೈಟ್ ಲೆಗ್, आप लोग का ರೈಟ್ ಲೆಗ್ ಥೋड़ा आगे ले लो. ಈ ಥರ ಸ್ವಲ್ಪ ಮುಂದೆ ತರಬೇಕು, ಮತ್ತು ಹಿಂದೆ ತೊಗೊಂಡು ಹೋಗಬೇಕು आराम से. वही पाँव को थोड़ा पीछे लेके जाओ, ज़्यादा नहीं, थोड़ी सी. फिर आगे लेके आओ. इधे कालना साइड पे लेके जाओ, फिर वापस आ जाओ. अभी दूसरी पाँव पहले आगे लेके जाओ आराम से, थोड़ा, ज़्यादा नहीं, थोड़ी सी. फिर पीछे लेके इधर लेके आओ. इसके बाद इससे पीछे ಹಿಂದೆ ಹೋಗಬೇಕು ಕಾಲು. ಸಿಂಪಲ್ ಲೈಟ್ ಎಕ್ಸಸೈಸ್. ಇದರಲ್ಲಿ ಏನಂತದೇನು ರಾಕೆಟ್ ಸೈನ್ಸ್ ಇಲ್ಲ. ಕಮ್ ಬ್ಯಾಕ್ ಹಿಯರ್, ದೆನ್ ದ ಸೈಡ್, ಥೋಡಿ ಸಿ, ज़्यादा नहीं, थोड़ी सी, ಕಮ್ ಬ್ಯಾಕ್. ಇದನ್ನೇ ಇನ್ನು ಸ್ವಲ್ಪ ಜಾಸ್ತಿ ಮುಂದೆ ತೊಗೊಂಡು ಹೋಗಬೇಕು. ಥೋड़ा ज़्यादा आगे लेके आओ, कम बैक.
ಇದನ್ನು ನೀವು ಸಪೋರ್ಟ್ ತೊಗೊಂಡು ಮಾಡ್ಬೋದು. ತುಂಬ ಈಸಿ ಎಕ್ಸಸೈಸ್ ಇದು. ಇಲ್ಲಿಂದ ಹಿಂದೆ ಸಿ ಲೈಕ್ ದಿಸ್, ಕಮ್ ಬ್ಯಾಕ್, ಸೈಡ್, ಮತ್ತು ನೀ ಸ್ವಲ್ಪ ಬೆಂಡ್ ಮಾಡಿಕೊಂಡು ಸೈಡ್ ವಾಪಸ್ ಬರಬೇಕು. ಅದೇ ಥರ ಇನ್ನೂ ಸ್ವಲ್ಪ ಜಾಸ್ತಿ, ಮತ್ತು ಸ್ವಲ್ಪ ಹಿಂದೆ. ನಿಮಗೆ ನೀ ಪ್ರಾಬ್ಲಮ್ ಇದ್ದರೆ ಸಣ್ಣ ಸಣ್ಣ ಸ್ಟೆಪ್ ತೊಗೊಳ್ಳಿ. ಓಕೆ, ಯಾವುದೇ ಎಕ್ಸಸೈಸ್ ಮಾಡುವಾಗ ನಾವೇನು ಕಲಿಸ್ತಾ ಇದ್ವಿ, ನಮ್ಮ ಅಡ್ವೈಸ್ನ ನೀವು ಫಾಲೋ ಮಾಡ್ತಾಯಿದ್ರೆ ಹಾಗೆ ಹಾಗೆ ಅಜೋ ಸೈಡ್, ಕಮ್ ಬ್ಯಾಕ್. ಓಕೆ, ದಿಸ್ ಈಸ್ ಅ 1 and 2, 1 and 2, 1 and 2, 1 and 2, 1. ಫನ್ ಆಗಿರುತ್ತೆ, ನಿಧಾನವಾಗಿ ಮಾಡಿ. ಸಿ ನಿಮ್ಗೇನು ತೋಚುತ್ತೋ ಆ ಥರ ಕರ್ತೆ ಜಾವ್ ಆರಾಮ್ಸೆ. ಅಂದರೆ ಇದನ್ನು ಮಾಡ್ತಾ ಇರ್ಬೇಕಾದ್ರೆ ನಿಮ್ಗೇನು ಅಂತ ಸ್ವಲ್ಪ ಫನ್ ಮಾಡ್ಕೋಬೇಕು, ಬ್ಯಾಲೆನ್ಸ್ ಮಾಡ್ಕೋಬೇಕು ನಿಮಗೆ. ಓಕೆ, ಇದರಲ್ಲಿ ಎಷ್ಟು ಬೇಕಾದ್ರೂ ನೀವು ಕಾಲನ್ನ ಮುಂದೆ ತೊಗೊಂಡೋಗ್ಬೋದು. ನೀ ಸ್ವಲ್ಪ ಬೆಂಡ್ ಮಾಡಿಕೊಂಡು ಹಿಂದೆ ಬರಬೇಕು. ನೀವು ಇದನ್ನು ಮಾಡುವಾಗ ಏನಾದರೂ ಸಪೋರ್ಟ್ ಬೇಕಾದ್ರೆ ತೊಗೋಬೋದು. ಓಕೆ, ನಿಮ್ಮ ಕಾಲು ನೋವು ಇದ್ದರೆ ಕಾಲಿಗೆ ಬೇಕಾದ್ರೆ ನೀವು ನಿಮ್ಮ ಏನಾದರೂ ಇಶ್ಯೂ ಇರುತ್ತೆ, ಅಲ್ಲಿಗೆ ಬೇಕಾದ್ರೆ ನೀವು ಆ ಬ್ಯಾಂಡೇಜ್ ಅಂತ ಬರುತ್ತೆ ಅಥವಾ ವ್ಯಾಲ್ಕ್ರೋದು ಏನಾದರೂ ಬರುತ್ತೆ, ಆ ಥರದ್ದು ಏನಾದರೂ ಹಾಕ್ಕೋಬೇಕು. ಪೇಯ್ನ್ ಇದ್ದರೆ ಆದರೂ ಮಾಡೋಕ್ಕೆ ಟ್ರೈ ಮಾಡಬೇಕು. ಓಕೆ, ಕಮ್ ಬ್ಯಾಕ್, ಬಟ್ ಯು ಹ್ಯಾವ್ ಟು ಬಿ ಕೇರ್ಫುಲ್ ವೆಲ್ ಡೂಯಿಂಗ್ ದಿಸ್ ಎಕ್ಸಸೈಸಸ್. ಅಥವಾ ನಿಮ್ಮ ಯಾವುದೇ ಒಂದು ನಮ್ಮ ಅಡ್ವೈಸ್ನ ಫಾಲೋ ಮಾಡ್ತಿದ್ದೀರಿ ಅಂತ ಹೇಳಿದರೆ, ನಾವು ಎಕ್ಸಸೈಸ್ ಮಾಡಬೇಕು ಅಂತ ಇದ್ದರೆ ನೀವು ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ನೀವು ನಿಮ್ಮ ಫ್ಯಾಮಿಲಿ ಫಿಸಿಷಿಯನ್ ಜೊತೆ ಸ್ವಲ್ಪ ಚರ್ಚೆ ಮಾಡಿಬಿಟ್ಟು ಈ ಥರ ಎಕ್ಸಸೈಸ್ ಹೇಳ್ಕೊಡ್ತಾ ಇದ್ದಾರೆ, ನಾವು ಮಾಡ್ಬೋದಾ ಇಲ್ಲ ಅಂತೇಳಿ ಕೇಳಿಬಿಟ್ಟು ನೀವು ಮುಂದುವರಿಬೇಕು. ಓಕೆ, ಸೊ ಪ್ಲೀಸ್ ಕನ್ಸಲ್ಟ್ ಯುವರ್ ಫಿಸಿಷಿಯನ್ ಬಿಫೋರ್ ಡೂಯಿಂಗ್ ಎನಿ ಎಕ್ಸಸೈಸ್ ಪ್ರೋಗ್ರಾಮ್ಸ್. ನಾವು ಸ್ಟ್ರೈಟ್ ಆಲ್. ಈಗ ಬೇರೆದು ಸ್ವಲ್ಪ ಇನ್ನೊಂದು ಸ್ವಲ್ಪ. ಓಕೆ, ಕಾಲನ್ನ ಈ ಥರ ಎತ್ತು ಒಂದು ಕಿಕ್ ಮಾಡಬೇಕು ಈ ಥರ. ಸಿ ಇಷ್ಟು ಮಾಡಲೇಬೇಕು, ದಿಸ್ ಇಸ್ ಕಂಪಲ್ಸರಿ. ಸಿ 1 2 3 4 5 6. ಇದನ್ನು ಏನಾದ್ರು ಸಪೋರ್ಟ್ ತೊಗೊಂಡು ಮಾಡಬೇಕು, ಯಾವ್ದಾದ್ರು ಸಪೋರ್ಟ್ ಇಟ್ಕೊಂಡು ಮಾಡ್ತಾ ಇರಬೇಕು. ಇದು ಸುಮ್ಮನೆ ಸಿಂಪಲಾಗಿ ಮಾಡುವಂಥ ಕ್ರಿಯೆ, ಆರಾಮಾಗಿ. 1 2 3 4 5 6 7 8 9 and 10 and ರಿಲ್ಯಾಕ್ಸ್. ಓಕೆ, ಇದ್ರ ಜೊತೆ ಸಾಧ್ಯ ಇದ್ದರೆ ನಿಮಗೊಂದು ಸ್ಕ್ವಾಟ್ ಮಾಡಬೇಕು ಅಂತ ಹೇಳಿದರೆ, ನಾವು ನಮ್ಮ ಭಾಷೆಯಲ್ಲಿ ಏನು ಹೇಳ್ತೀವಿ, ದಂಡ್ ಅಂತ ಹೇಳ್ತೀವಿ, ಬೈಟಕ್ ಅಂತ ಹೇಳ್ತೀವಿ. ಅದೇ ಥರ ಅಂದರೆ ಕೂಡೋದು ಹೇಳೋದು. ನಿಮಗೆ ನೀ ಪ್ರಾಬ್ಲಮ್ ಇದ್ದರೆ ನೀವು ಸಪೋರ್ಟ್ ತೊಗೊಂಡು ಮಾಡ್ಬೋದು. ಬಟ್ ನಾವು ಈಸಿ ತರೀಕ ಏನಂತ ಹೇಳಿದ್ರೆ ಇಷ್ಟಂತೂ ಮಾಡಲೇಬೇಕು. ಇಟ್ಸ್ ಕಾಲ್ಡ್ ಎ ಚಾರ್ಲಿ ಸ್ಟ್ಯಾಂಡ್. ಚಾರ್ಲಿ ಚಾಪ್ಲಿನ್ ಇದ್ರಲ್ಲ ಆ ಥರ ಒಂದು ಸ್ಟ್ಯಾಂಡ್ ಇದು. ಜನರಲಿ ಚಾರ್ಲಿ ವಾಕ್ಸ್ ಲೈಕ್ ದಿಸ್. ಅವ್ರ ಕ್ಯಾರೆಕ್ಟರ್ ಚಾರ್ಲಿ ಚಾಪ್ಲಿನ್ ಕ್ಯಾರೆಕ್ಟರು ಅದರಲ್ಲಿ ಮೇನ್ ಬಂದುಬಿಟ್ಟು ಇದೆ. ಅದಕ್ಕೋಸ್ಕರ ಈ ಎಕ್ಸಸೈಸಿಗೆ ನಾನೇ ಕೊಟ್ಟಿರೋ ಹೆಸರು ಇದು, ಚಾರ್ಲಿ ಚಾಪ್ಲಿನ್ ಸ್ಟ್ಯಾಂಡ್ ಅಂತ ಹೇಳ್ಬಿಟ್ಟು. ಓಕೆ, ನಾವು ಇದನ್ನು ಸಿಕ್ಕಾಪಟ್ಟೆ ಯೂಸ್ ಮಾಡ್ತೀವಿ. ನಿಮಗೆ ನೀ ಪ್ರಾಬ್ಲಮ್ ಇದ್ದರೂ ಸಮೇತ ನೀವು ಇದನ್ನು ಮಾಡ್ಬೋದು ನಿಧಾನವಾಗಿ. ನೋಡಿ, ಗೋ ಡೌನ್ ಈ ಥರ ಇಷ್ಟು ಹೋಗಬೇಕು, ಮತ್ತು ಮೇಲೆ ಬರಬೇಕು. ಸಿ ಎಕ್ಸೇಲ್. ಅಂದರೆ ನಿಮಗೇನೋ ತೊಂದರೆನೇ ಇದ್ದರೆ ಕಾಲಿಗೆ ನೀವು ಬೇಕಾದರೆ ನಿಮ್ಮ ಬ್ಯಾಂಡ್ ಇರುತ್ತೆ, ಅಥವಾ ನೀವು ಬೇಕಾದ್ರೆ ಒಂದು ದುಪ್ಪಟ್ಟನ್ನು ಬೇಕಾದ್ರೆ ಕಟ್ಕೋಬೋದು ಇಲ್ಲಿ, ಆದರೂ ಮಾಡ್ಬೋದು. ಟೈಟಾಗಿ ದುಪ್ಪಟ್ಟ ಕಟ್ಬಿಟ್ಬಿಡ್ಬೇಕು. ಈ ತೆಳ್ಳಗಿನ ದುಪ್ಪಟ್ಟ ಇರುತ್ತೆ. ಓಕೆ, ಆ ಥರ ಏನಾದರೂ ಕಟ್ಕೋಬೋದು ನೀವು. ಟೆಂಪ್ರರಿ, ಆಮೇಲೆ ತೆಗೆದುಬಿಡ್ಬೇಕು, ಮೇಲಿಂದನೇ ಕಟ್ಕೋಬೋದು. ಓಕೆ, ಸಿ ಇಲ್ಲಿ ಬಂತು, ಗೋ ಡೌನ್, ಎಕ್ಸೇಲ್ ಆ್ಯಂಡ್ ದೆನ್ ಇನ್ಹೇಲ್. ಸಿ ಎಕ್ಸೇಲ್ ಇನ್ಹೇಲ್. ಸಿ ನಿಮ್ಮ ಇದನ್ನು ಸ್ಟ್ರಾಂಗ್ ಮಾಡ್ಕೊಳ್ಳಿ. ಓಕೆ, ದೆನ್ ಕಮ್ ಬ್ಯಾಕ್ ಹಿಯರ್, ಕಮ್ ಬ್ಯಾಕ್. ಓಕೆ, ಆ್ಯಂಡ್ ಆರ್ಮ್ಸ್ ಆ್ಯಂಡ್ ರಿಲ್ಯಾಕ್ಸ್. ಕಾಲನ್ನ ಸ್ವಲ್ಪ ಫ್ರೀ ಮಾಡ್ಕೋಬೇಕು. ಇಷ್ಟಂತೂ ಕನಿಷ್ಠ ಪಕ್ಷದ ಎಕ್ಸಸೈಸ್ ಮಾಡಲೇಬೇಕು. ಸ್ವಲ್ಪ ಕೂತು ಎಕ್ಸಸೈಸ್ ಮಾಡೋಣ. ಬೈಟ್ ಜಾವ್. ಓಕೆ, ಫೈನ್. ಚೇರ್ನಲ್ಲಿ ನೋಡಿ, ನಾವು ಈ ಥರ ಇದ್ದೀವಿ. ಚೇರ್ನಲ್ಲಿ ಹಿಂದೆ ಕೂತ್ಕೊಳ್ಳೋದಲ್ಲ ಎಕ್ಸಸೈಸ್ ಮಾಡುವಾಗ, ಸ್ವಲ್ಪ ಮುಂದೆ. ಮತ್ತು ಈ ಥರ ಚೇರ್ನಲ್ಲಿ ಕೂತ್ಕೊಂಡು ಮಾಡುವಾಗ, ಇದು ಪರ್ಟಿಕ್ಯುಲರ್ಲಿ ನಿಮ್ಮ ಈ ಪ್ರೊಫೆಷ್ನಲ್ಸ್ಗೋಸ್ಕರ ಹೇಳ್ತಾ ಇರೋದು ನಾನು. ಈ IT ಪ್ರೊಫೆಷ್ನಲ್ಸ್ ಆಗಿರ್ಬೋದು, IT BT ಅವ್ರು ಆಗಿರ್ಬೋದು, ಅಥವಾ ಈ ಟೇಬಲ್ ಜಾಬ್ ಮಾಡುವಂಥವ್ರು, ತಲೆ ಕೆಳಗೆ ಮಾಡಿ ಕೆಲಸ ಮಾಡುವಂಥವ್ರು. ಇದನ್ನೆಲ್ಲ ಕಂಪಲ್ಸರಿ ಮಾಡಲೇಬೇಕು. ಮತ್ತು ಎಲ್ಲರೂ ಮಾಡ್ಬೋದು, ಅವರೇ ಮಾಡಬೇಕಂತೇನಿಲ್ಲ. ಇದನ್ನು ಯಾರು ಬೇಕಾದ್ರೂ ಮಾಡ್ಬೋದು. ಓಕೆ, ಬಟ್ ಇದು ಕಾಮನ್ ಆಗಿ ಎಲ್ಲರಿಗೂ ಇದೊಂದು ಪ್ರಾಬ್ಲಮ್ ಇರುತ್ತೆ. ಅದರಿಂದ ಈ ಚೇರ್ನಲ್ಲಿ ಕೂತು ಯಾವ ಥರ ನೀವು ಎಕ್ಸಸೈಸ್ ಮಾಡ್ಬೋದು. ನೀವು ಕೂರುವಾಗ, ನಿಮ್ಮ ಎಕ್ಸಸೈಸ್ ಮಾಡುವಾಗ ನಿಮ್ಮ ಈ ಚೇರ್ ಇದೆಯಲ್ಲ, ಇದು ಮೂವ್ ಆಗಬಾರ್ದು. ಅಂದರೆ ನೀವು ಈ ಥರದ್ದು ಬಗ್ಗಿದ್ರಿ, ಚೇರ್ ಹಿಂದೆ ಹೋಗಿಬಿಡ್ತು. ಓಕೆ, ಮತ್ತು ಹಿಂಗೆ ಮಾಡುವಾಗ ನೀವು ಬಿದ್ದುಬಿಟ್ರಿ, ಅಥವಾ ನಿಮ್ಮ ಗ್ಲೇಸ್ ಟೈಲ್ಸ್ ಇರುತ್ತೆ, ಮಾರ್ಬಲ್ ಟೈಲ್ಸ್ ಇರುತ್ತೆ. ಅದರಿಂದ ಇದನ್ನು ಹಿಂದ್ಗಡೆ ಯಾವ್ದಾದ್ರು ಒಂದು ವಾಲಿಗೆ ಅಂಟಿಸ್ಬಿಡ್ಬೇಕು. ಅಥವಾ ನೀವು ಕೆಳಗೆ ಕಾರ್ಪೆಟ್ನಲ್ಲಿದ್ದರೆ ಪರವಾಗಿಲ್ಲ. ಬಟ್ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ವೆಲ್ ಡೂಯಿಂಗ್ ಎ ಚೇರ್ ಎಕ್ಸಸೈಸ್. ಬೀಳಬಾರ್ದು. ಓಕೆ, ನಾವು ಸೀದಾ ಬ್ಯಾಕ್, ಸೀದಾ ಶೋಲ್ಡರ್ ಸ್ಟ್ರೈಟ್, ಪೀಠ್ ಸೀದಾ. ಓಕೆ, ನಾವು ಹಾತ್ಕು ಸೀದಾ. ಈ ಪೊಷನಲ್ಲಿ ಈ ನಮ್ಮ ಕೋಲ್ ಇದೆಯಲ್ಲ, ನಮ್ಮ ಬ್ಯಾಕ್ ಇದೆ, ಸ್ಟ್ರೈಟ್ ಇರಬೇಕು.
ಈ ಪೊಸಿಷನ್. ಏನಿಲ್ಲ ನೋಡಿದರೆ ಏನು ಮಾಡ್ತಾ ಇಲ್ಲ, ನಾವು ಸುಮ್ಮನೆ ಇದ್ದೀವಿ ಅಷ್ಟೇ. ಆಮೇಲೆ ಸ್ಟೇ, ದೋನೋ ಹಾತ್ ಉಪ್ಪರ್. ಎಲ್ಲ ಕಡೆ ನೀವು ನಿಲ್ಲಬೇಕಷ್ಟೇ, ಸುಮಾರು ಒಂದು 5 ಸೆಕೆಂಡ್ 10 ಸೆಕೆಂಡ್. साइड ऐसे रहो. ओके, वापस 1 2 3 4 1 2 3 कंटिन्यू करते जाओ. इजी. सी 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 and stop there. ये 4 मेरे को वहाँ पर को. Now stay there and the hands up, elbow together like this. See, this is very important. ಈ ಥರ ಇರ್ಬೋದು. ಅಂದರ್ ಇಲ್ಲಿಂದ ಸಿ 1 side 2 up, side 3, see, up, like this, see. आराम से, okay. That's all. इल्लिंदा straight up and down, hands up and down, and relax. ये कई ನೋವಾಗುತ್ತೆ, ಸ್ವಲ್ಪ ಬಿಟ್ಬಿಡ್ಬೇಕು. ಈ ಥರ ಪೇನ್ ಹೋಗ್ಯಾ थोड़ा आराम से. Straight. Now see, हाथ उंगली को 1 2 1 2 1 2 1 2 1 2 1 2 1 2 1 2 1 and 2. यहाँ से 1 2 1 2 1 2 1 2 1 2. ಈ ಕೀಬೋರ್ಡ್ನಲ್ಲಿ ನಾವು ಬೇಕಾದಷ್ಟು ಕೆಲಸ ಮಾಡ್ತಾ ಇರ್ತೀವಿ, ಅದರಿಂದ ಇದನ್ನು ಕಂಪಲ್ಸರಿ ಮಾಡಬೇಕು. ಇದಾದ ನಂತರ ಸಿ 1 2 3 4 5 ಈ ಥರ ರೌಂಡ್ ನೋಡ್ ಮಾಡ್ಕೋಬೇಕೆಲ್ಲ ಕೈನ. ಓಕೆ, ದೆನ್ ಸಿ ಲೈಕ್ ದಿಸ್ 1 ಸಿ ಎಲ್ಲ ಏನೇನು ಬರುತ್ತೆ ಎಲ್ಲ. ಓಕೆ, ಆ್ಯಂಡ್ ರಿಲ್ಯಾಕ್ಸ್, ಲೂಸ್. ಓಕೆ, ನಾವು ಇಲ್ಲಿಂದ ಚಿನ್ ಅಪ್ ಗೋ ಡೌನ್. ಇದು ತುಂಬ ಕೇರ್ಫುಲ್ಲಾಗಿ ಮಾಡೋಂಥ ಎಕ್ಸಸೈಸ್. ಚೇರ್ ಹಿಂದೆ ಸರಿಬಾರ್ದು. ಚಿನ್ ಅಪ್, ಡ್ರಾಪ್ ಯುವರ್ ಹೆಡ್, ಚಿನ್ ಅಪ್, ಕಮ್ ಬ್ಯಾಕ್, chin up, drop your head, chin up, come back, inhale, chin up, exhale, drop your head, chin up, inhale, ಉಸಿರು ತಗೊಂಡು ಮೇಲೆ ಬರಬೇಕು. ಅದೇ ಥರ ಚಿನ್ ಅಪ್ ಮಾಡಿಕೊಂಡು ಕೆಳಗೆ ಹೋಗ್ಕೊಂಡು ಉಸಿರನ್ನ ಬಿಡಬೇಕು. ಚಿನ್ ಅಪ್, ಇನ್ಹೇಲ್, ಉಸಿರು ತಗೋಬೇಕು ಮೇಲೆ. ಇದರಿ. ಓಕೆ, ಡೋಂಟ್ ಲುಕ್ ಅಪ್, ಜಸ್ಟ್ ಹಿಯರ್. ಚಿನ್ ಅಪ್, drop your head, exhale, chin up, inhale, stop, exhale, again inhale, and inhale, and exhale, again inhale, come up, inhale, exhale, again inhale, exhale, come back, inhale, and relax. ಓಕೆ, ಇಲ್ಲಿಂದ ಸ್ವಲ್ಪ ಮೂವ್ ಮಾಡೋಣ. ಯಾವ ಥರ ಅಂತೇಳಿದ್ರೆ ಕಾಲನ್ನ, ಓಕೆ, ಇದನ್ನ ನಾವು ಬ್ರೇಕ್ ಆಗ್ದಂಗೆ ಸಿ ಬ್ರೇಕ್. ಓಕೆ, ಈ ಥರ ಬ್ರೇಕ್, ಹಿಟ್ ಅಲ್ಲ, ಇದನ್ನು ಈ ಥರ ಬ್ರೇಕ್. ಸಿ ಬ್ರೇಕ್ ಲೈಕ್ ದಿಸ್. ಎರಡು ಕೈನ ಇಲ್ಲಿ ಹಾಕ್ಕೊಂಡು ಈ ಥರ. ಓಕೆ, ऐसा आराम से करो. ब्रेक मारना है, ऐसा ब्रेक. ओके, एंड रिलैक्स. द अदर साइड से 1 and 2 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 and relax. ಕಾಲನ್ನ ಉದ್ದ ಬಿಡಬೇಕು ಈ ಥರ. वाइपर, सी वाइपर, केयरफुल चेयर में गिरो मत भाई. ಈ ಥರ ನಿಧಾನವಾಗಿ ಮಾಡುವಂಥ ಕ್ರಿಯೆ ಇದು. निधानवागी माड़ी. मैं कितना कन्नड़ा बोल रहा हूँ, कुछ समझ में आ रहा है? हाँ, ओके, फाइन, रिलैक्स. ले पेन, रोल and the gulp. ನೋಡಿ ಈ ಪೊಸಿಷನಲ್ಲಿ ಇದ್ದೀವಿ. ಈಸಿ ಎಕ್ಸಸೈಸ್ ಕಳಿಸ್ತಾ ಇದ್ದೀನಿ ನಾನು. ಓಕೆ, ನಾವು ಇಲ್ಲಿಂದ ಸಿ
ಏಕ್ ಹಾತ್ಕು ಪಾಮೆ ಆಲೆಲು ದೂಸರಿ ಹಾತ್ ಇಲ್ಲಿ ಈ ಥರ ಬರಬೇಕು, ಇಲ್ಲಿ ಬರಬೇಕು, ಕೈ ಇಲ್ಲಿ ಚೇರ್ ಅದು ಹಿಂದೆ ನೋಡುವ ಪ್ರಯತ್ನ ಮಾಡಿ. ಎಕ್ಸೇಲ್ ಮಾಡಬೇಕು, ಇಲ್ಲಿ ಉಸಿರನ್ನ ಬಿಡಬೇಕು ಮೂಗಿನಿಂದ ಬಾಯಿಂದ, ಮತ್ತು ಮೂಗಿನಿಂದ ಉಸಿರು ತಗೊಂಡು ಇಲ್ಲಿ ಬರಬೇಕು, ಮತ್ತು ಇಲ್ಲಿ ಉಸಿರು ಬಿಡಬೇಕು. ಚೇಂಜ್, एक्सेल, ट्रैवल करो, इनहेल करते हुए घूम जाओ, इनहेल 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 इनहेल, एक्सेल, इनहेल 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 इनहेल, एक्सेल, इनहेल 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 इनहेल, एक्सेल, इनहेल 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 इनहेल, एक्सेल. कम बैक सेंटर, दोनों इक्वल हुआ, ओके फाइन. पीठ सीधा, गर्दन खुला, लिप इन, रोल एंड देन गल्प. नो यहाँ से सी फ्रॉम इलिंद थोड़ा आगे आ जाओ, लेट जाओ, इल्ली ಸ್ವಲ್ಪ मस्ट गो लेजी, मस्ट गो लेजी लाइक दिस. ओके ಈ ಥರ ಇಲ್ಲಿ ಗ್ಯಾಪ್ ಬರಬೇಕು. ओके ना ಈ ಪೊಸಿಷನಿಗೆ ಬಂದುಬಿಟ್ಟು यहाँ से गर्दन को ढीला छोड़ो लाइक दिस, ये पोजिशन, देन अप, हेड को इधर ನಮ್ಮ ಹೊಟ್ಟೆ ನೋಡಿ, देन अगेन चिन अप लाइक दिस. ಈ ಪೊಸಿಷನ್ ಇರಬೇಕು, ಇದು ತುಂಬ ಇಂಪಾರ್ಟೆಂಟ್ ಪೊಸಿಷನ್. ಇದು ಸಪೋರ್ಟ್ ಬೇಕು ನಿಮ್ಗೆ, ಸರ್ವೈಕಲ್ ಸಪೋರ್ಟ್ ಬೇಕು. अंडर चिन ड्रॉप लाइक दिस, चिन ड्रॉप, चिन अप, रेस्ट ले लो. ये जो चेयर का बॉर्डर है ना वहाँ से रेस्ट ले लो. ऊपर देखो आसमान, एंड चिन ड्रॉप हियर, लुक एट द वर्ड टमी, बेली. ओके ನಾವು ಸಿ ಈ ಪೊಸಿಷನ್ಗೆ ಬರಬೇಕು, ಹೋಲ್ಡ್ ಮಾಡಬೇಕು. ಇದೊಂಥರ ನೌಕಾಸನ ಇದ್ದಂಗೆ ವಿತ್ ಸಪೋರ್ಟ್. ಓಕೆ ದಟ್ಸ್ ಆಲ್. ಸ್ಟೇ ದೇರ್. 10 9 8 7 6 5 4 3 2 and then 1. knee bend like this. 2 3 4 5 6 7 8 9 and 10. ಕೈನ ಕೆಳಗಿಡಿ ಇಲ್ಲಿ. ಓಕೆ ಸಿ ये आराम से निदानವಾಗಿ ಮಾಡೋಕ್ರೆ, धीरे धीमे धीमे. चेयर ज़्यादा मुँह नहीं हो देख लेना. धीरे निदानವಾಗಿ ಮಾಡುವಂಥದ್ದು. ಎಷ್ಟಂತೂ ನಾವು ಮಾಡಲೇಬೋದಾ? ಇದರಲ್ಲಿ ಏನಿದೆ, ಇಷ್ಟಂತೂ ಮಾಡಬೇಕು. ಓಕೆ ದ್ಯಾಟ್ಸ್ ಆಲ್. ನಾವು ಡ್ರಾಪ್ ಹಿಯರ್, ಹೋಲ್ಡ್, ಎಕ್ಸೇಲ್. ನೋಡಿ ಇದರಲ್ಲೇ ಪವನ್ ಮುಕ್ತಾಸನ ಬಂತು, ಆಯಿತಾ? ನಾವು ಕಾಲನ್ನ ಯಾವ ಥರ ಬಿಡಬೇಕು, ನಿಧಾನವಾಗಿ. ಸಿ ಇಲ್ಲಿಂದ ನಾವು ಫಸ್ಟು ಈ ಥರ ಮೇಲೆ ಬರಬೇಕು, ಈ ಥರ ಫಸ್ಟ್ ಬರಬೇಕು. ಈ ಥರ ಬಂದ ನಂತರ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡೇ ನಾವು ಕಾಲನ್ನ ಈ ಥರ ಬಿಡಬೇಕು. ಇಲ್ಲಿಂದ ಸ್ವಲ್ಪ ಹೇಳೋ ಪ್ರಯತ್ನ ಮಾಡಬೇಕು. 1 and 2, 1 and 2. See 1 and 2, 1 and 2, 1 and 2, 1 and 2 and see ಸ್ವಲ್ಪ ಮುಂದೆ ಬರಬೇಕೀಗ. ಇಲ್ಲಿಂದ ಸ್ಟ್ರೇಟ್ ಮುಂದೆ ಬಗ್ಗೋ ಪ್ರಯತ್ನ ಮಾಡಿ. ಸಿ ಎಕ್ಸೇಲ್. 1 2 3 4 5 6 7 8 9 and 10. Come back and inhale. Exhale. 1 2 3 4 5 6 7 8 9 and 10. Come back, inhale. Exhale. 1 2 3 4 5 6 7 8 9 and 10. Come back one more, last time. Okay. Exhale. 5 6 7 8 9 and 10. Come back and then inhale. Relax. Okay. ಇದನ್ನು ನಾವೀಗ 3 ಸಲ 4 ಸಲ 5 ಸಲ ತೋರಿಸ್ತಾ ಇದ್ದೀವಿ. ಬಟ್ ನೀವು ಇದನ್ನು ಜಾಸ್ತಿ ಟೈಮಿಗೆ ಕನ್ವರ್ಟ್ ಮಾಡ್ಕೋಬೇಕು ಅಂತೇಳಿದರೆ ಸುಮಾರು ಒಂದೊಂದು ಎಕ್ಸಸೈಸ್ 1 minute 1.5 minutes 2 minutes ತನಕ ಇದನ್ನೇ ನೀವು ರಿಪಿಟೇಷನ್ ಮಾಡ್ತಾ ಹೋಗಬೇಕು.